Jai Hind everyone, this is Sainath from Gnana Gangotri Exam Coaching Center. Notice Spardha Mitrare. Today we are going to discuss NTPC last minute quick revision. ಇವತ್ತಿನ ಒಂದು ಸೆಷನಲ್ಲಿ ಕೊನೆಯ 15 ದಿನಗಳಲ್ಲಿ 15 ಚಾಪ್ಟರ್ಸ್ 15 ಮ್ಯಾರಥಾನ್ ಬಗ್ಗೆ ಹೇಳ್ತಾ ಹಾಗೂ ನಂಬರ್ ಸಿಸ್ಟಮಲ್ಲಿ ಕಂಪ್ಲೀಟ್ ಏನೇನು NTPC ಅಲ್ಲಿ ಕೇಳಿದಿರೋ 2022 2018 ಆ್ಯಂಡ್ 19ನಲ್ಲಿ ಎಲ್ಲ ಪ್ರಶ್ನೆಗಳು ಟಾಪ್ ಪ್ರಶ್ನೆಗಳನ್ನು ಇವತ್ತು ಒಂದು ಸೆಷನಲ್ಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ಕ್ಲಿಯರ್? ನೋಡಿ, ಇನ್ನೂ ಸಹ ಯಾರ್ಯಾರು ಬ್ಯಾಂಕಿಂಗ್ SSC ಹಾಗೂ RRBಗೆ ಪ್ರಿಪ್ರೇಷನ್ ಆಗ್ತಿದ್ದೀರೋ ನಮ್ಮ ಒಂದು ಸಂಸ್ಥೆಯಲ್ಲಿ ಆಲ್ರೆಡಿ ಅಡ್ಮಿಷನ್ಸ್ ಓಪನ್ ಆಗಿದೆ. ನೀವು ಯಾವುದೇ ಒಂದು ನಿಮಗೆ ಸಮಸ್ಯೆ ಇದ್ದರೂ ಯಾವುದೇ ಒಂದು ಮೆಂಟರ್ಶಿಪ್ ಬೇಕು ಆರ್ ಗೈಡೆನ್ಸ್ ಬೇಕಂದರೆ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೂ ಕಂಪ್ಲೀಟ್ ಡೀಟೇಲ್ಸನ್ನು ಪಡೆದುಕೊಳ್ಳಿ. ನೋಡಿ, ನಂಬರ್ ಸಿಸ್ಟಮ್ ಸ್ಟ್ರಾಟಜಿ, ಒಂದು ಸೆಕೆಂಡ್ ನಿಮಗೆ ಸ್ಟ್ರಾಟಜಿ ಹೇಳ್ತೀನಿ. ಲಾಸ್ಟ್ 15 ದಿನ ಇದಲ್ವಾ, ಇನ್ನು ಕೇವಲ 15 ಡೇಸ್ ಇರೋದ್ರಿಂದ ನಮ್ಮ ಒಂದು ಸಂಸ್ಥೆ ಕಡೆಯಿಂದ ನಿಮಗೆ ಲಾಸ್ಟ್ 15 ಡೇಸಲ್ಲಿ 15 ಡೇಸಲ್ಲಿ 15 ಚಾಪ್ಟರ್ಸು ಕಂಪ್ಲೀಟ್ ರಿವಿಷನ್ ಫ್ರೀಯಾಗಿ ನಿಮಗೆ ಅಪ್ಲೋಡ್ ಆಗ್ತಾ ಇರುತ್ತೆ. ಇದು ರೆಕಾರ್ಡೆಡ್ ಫಾರ್ಮಲ್ಲಿ ಇರುತ್ತೆ, ಎವ್ರಿ ಡೇ ರೆಕಾರ್ಡೆಡ್ ಫಾರ್ಮಲ್ಲಿ ಇರುತ್ತೆ. ನೀವು ಕಂಪ್ಲೀಟಾಗಿ ಯೂಸ್ ಮಾಡ್ಕೊಳ್ಳಿ ಆರ್ ಯುಟಿಲೈಸ್ ಮಾಡ್ಕೊಳ್ಳಿ. ಟೋಟಲ್ ಬೇಸಿಕ್, ಮಾಡ್ರೇಟ್ ಆ್ಯಂಡ್ ಹೈ ಲೆವೆಲ್ ಪ್ರಶ್ನೆಗಳನ್ನ ತಗೊಂಡು ಯಾವ ಥರ ಎಕ್ಸಾಮ್ ಅಪ್ರೋಚ್, ಯಾವ ಥರ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಲ್ಲಿ ಮಾಡಬೇಕು ಅನ್ನೋದನ್ನು ನಿಮಗೆ ಕಂಪ್ಲೀಟ್ ಹೇಳ್ತೀನಿ. ಇವತ್ತಿನ ಒಂದು ಸೆಷನಲ್ಲಿ ಸಂಖ್ಯಾ ಪದ್ಧತಿ, ನಂಬರ್ ಸಿಸ್ಟಮ್, ಟಾಪ್ ಪ್ರಶ್ನೆಗಳನ್ನ ನಂಬರ್ ಸಿಸ್ಟಮನ್ನು ಇವತ್ತಿನ ಒಂದು ಸೆಷನಲ್ಲಿ ನಾವು ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ಕ್ಲಿಯರ್? ನೋಡಿ, ಯಾವುದೇ ತಡವಿಲ್ಲದೆ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ಎಲ್ಲನೂ ಸಹ ಇದು NTPC ಆ್ಯಂಡ್ ರಿಲೇಟೆಡ್ ಟು ರೈಲ್ವೇಸ್ ಪ್ರಶ್ನೆಗಳೇ ಆಗಿರೋದ್ರಿಂದ ನಿಮಗೆ ಏನಾಗುತ್ತೆ ಅಂದರೆ ಸ್ವಲ್ಪ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ಮೊದಲನೇದು ಒಂದು 5 to 6 ಕ್ವಶನ್ ಬೇಸಿಕ್ ಕ್ವಶನ್ಸ್ ಇರುತ್ತೆ, ತದನಂತರ ಮಾಡ್ರೇಟ್, ತದನಂತರ ಹೈ ಲೆವೆಲ್ ಪ್ರಶ್ನೆಗಳು, ತದನಂತರ ವರ್ಡ್ ಪ್ರಾಬ್ಲಮ್ಸ್, ತದನಂತರ ಲ್ಯಾಂಗ್ವೇಜ್ ಪ್ರಾಬ್ಲಮ್ಸು ಸಹ ಇರುತ್ತೆ. ಮೊದಲನೇ ಪ್ರಶ್ನೆ, ಸ್ಮಾಲೆಸ್ಟ್ ಪ್ರೈಮ್ ನಂಬರ್. ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಅದು ಸರ್ ಅವಿಭಾಜ್ಯ ಸಂಖ್ಯೆ 2 ಅಲ್ವಾ? ಬೇಸಿಕ್ ಪ್ರಶ್ನೆ ಇದು. NTPC 18/9/2022 ಅಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ. ಕ್ಲಿಯರ್? ಸೊ ಇಲ್ಲಿ ನೋಡಿ, ಯಾವ್ಯಾವ ಪ್ರೈಮ್ ನಂಬರ್ಸ್ ಅವಿಭಾಜ್ಯ ಸಂಖ್ಯೆಗಳಂದರೆ 2, 3, 5, 7, 11, 13, 17, 19, 23, 29. ಕ್ಲಿಯರ್? ಇವು ಅವಿಭಾಜ್ಯ ಸಂಖ್ಯೆಗಳು. ಅವಿಭಾಜ್ಯ ಸಂಖ್ಯೆಗಳಂದರೆ ದ ನಂಬರ್ ವಿಚ್ ಇಸ್ ಡಿವಿಸಬಲ್ ಬೈ ಇಟ್ ಸೆಲ್ಫ್, ದ ನಂಬರ್ ವಿಚ್ ಇಸ್ ಡಿವಿಸಬಲ್ ಬೈ ಇಟ್ ಸೆಲ್ಫ್ ಆ್ಯಂಡ್ 1. ಕ್ಲಿಯರ್? ಇದು ನಮಗೆ ಅವಿಭಾಜ್ಯ ಸಂಖ್ಯೆ ಆಗಿರುತ್ತೆ. ಹಾಗಾದರೆ ಓನ್ಲಿ ಈವನ್ ನಂಬರ್, ಪ್ರೈಮ್ ನಂಬರಲ್ಲಿ ಓನ್ಲಿ ಈವನ್ ನಂಬರ್ ಯಾವುದು ಅಂದರೆ ಅದು ಓನ್ಲಿ 2. ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಆಲ್ಸೋ 2. ಕ್ಲಿಯರ್? ಎಗೈನ್ ನಿಮಗೆ ನಾನು ಇದು ಹೇಳ್ತಾ ಏನು ಹೇಳ್ತೀನಿ, ರಿಲೇಟೆಡ್ ಸಹ ಹೇಳ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ಲಾರ್ಜೆಸ್ಟ್ 2 ಡಿಜಿಟ್ ಪ್ರೈಮ್ ನಂಬರ್ ಕೇಳ್ತಾರೆ ಅಂದ್ಕೊಳ್ಳಿ. ಲಾರ್ಜೆಸ್ಟ್ 2 ಡಿಜಿಟ್ ಪ್ರೈಮ್ ನಂಬರ್ ಸರ್ ಎಷ್ಟು? 97. ಕ್ಲಿಯರ್? 97. ಅದೇ ಥರ ಸ್ಮಾಲೆಸ್ಟ್ 2 ಡಿಜಿಟ್ ಪ್ರೈಮ್ ನಂಬರ್ ಅಂದರೆ 2 ಸಂಖ್ಯೆಗಳದ್ದು ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಯಾವುದು ಅಂತ ಕೇಳ್ಬೋದು. ಯಾವುದು ಸರ್? 11. ಕ್ಲಿಯರ್? ಯಾವುದು ಸರ್? 11. ಅದೇ ಥರ ಲಾರ್ಜೆಸ್ಟ್ 3 ಡಿಜಿಟ್ ನಂಬರ್, ಸ್ಮಾಲೆಸ್ಟ್ 3 ಡಿಜಿಟ್ ನಂಬರ್, ಇವೆಲ್ಲವೂ ಸಹ ನಾವು ನೋಡ್ಕೋಬೇಕಾಗುತ್ತೆ. ಹಾಗಾದ್ರೆ ಸ್ಮಾಲೆಸ್ಟ್ ಎಷ್ಟು ಸರ್? 101. ಲಾರ್ಜೆಸ್ಟ್ ಎಷ್ಟು ಸರ್? 997. ಈ ಥರ ಪ್ರಶ್ನೆಗಳು ಸಹ ನಿಮಗೆ ಕಂಪ್ಲೀಟ್ ರಿಲೇಟೆಡ್ ಸಹ ನಮಗೆ ಹೇಳ್ಕೊಂಡು ಹೋಗ್ತಾ ಇರ್ತೀನಿ. ಕ್ಲಿಯರ್? ಅದೇ ಥರ ಎರಡನೇ ಪ್ರಶ್ನೆ ಬಂದುಬಿಟ್ಟು, ವಿಚ್ ಆರ್ ದ ಫಾಲೋಯಿಂಗ್ ಈಸ್ ದ ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್. ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್ ಅಂದರೆ ಏನು? ಕಾಂಪೋಸಿಟ್ ನಂಬರ್ ಮೀನ್ಸ್ ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್. ಸರ್ ಫ್ಯಾಕ್ಟರ್ಸ್ ಅಂದರೆ ಏನು? ಅದು ಸಹ ನಿಮಗೆ ಹೇಳ್ಕೊಡ್ತಾ ಇರ್ತೀನಿ. ಯಾವುದೋ ಒಂದು ಪ್ರಶ್ನೆ ಬಂದಾಗ ಕಂಪ್ಲೀಟ್ ರಿಲೇಟೆಡ್ ಆಗಿ ನಿಮಗೆ ಹೇಳ್ಕೊಂಡು ಹೋಗ್ತಾ ಇರ್ತೀನಿ. ಕ್ಲಿಯರ್? ಹಾಗಾಗಿ ನಿಮ್ಗೆ ಏನಾಗುತ್ತೆ ಅಂದರೆ ಕಾಂಪೋಸಿಟ್ ಒಂದೇ ಅಲ್ಲ, ಅದು ರಿಲೇಟೆಡ್ ಸಹ ನಿಮಗೆ ಕ್ವಿಕ್ ರಿವಿಷನ್ ಆಗೋ ಥರ ಇರುತ್ತೆ. ಕ್ಲಿಯರ್? ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್. ಫಾರ್ ಎಕ್ಸಾಂಪಲ್ 8 ಅಂದ್ಕೊಳ್ಳಿ. 8ಗೆ ಫ್ಯಾಕ್ಟರ್ಸ್, ಸಾರಿ ಮಲ್ಟಿಪಲ್ಸ್, ಮೊದಲು ಮಲ್ಟಿಪಲ್ಸ್ ನೋಡೋಣ. ಮಲ್ಟಿಪಲ್ಸ್ ಯಾವ? 8, 16, 24, 32 ಆ್ಯಂಡ್ 40. ದೀಸ್ ಆರ್ ಕಾಲ್ಡ್ ಮಲ್ಟಿಪಲ್ಸ್. ವಾಟ್? ಮಲ್ಟಿಪಲ್ಸ್. ಸರ್ ಮಲ್ಟಿಪಲ್ಸ್ಗೆ ಫ್ಯಾಕ್ಟರ್ಸ್ಗೆ ವ್ಯತ್ಯಾಸ ಏನು? ಮಲ್ಟಿಪಲ್ಸ್ ಇದು. ಫ್ಯಾಕ್ಟರ್ಸ್ ಮೀನ್ಸ್ ಇದು ಯಾವ ಒಂದು ನಂಬರ್ ಇಂದ ಡಿವೈಡ್ ಆಗುತ್ತೋ, ಕ್ಲಿಯರ್? ಯಾವ ನಂಬರಿಂದ ಡಿವೈಡ್ ಆಗುತ್ತೋ ಅದನ್ನು ಫ್ಯಾಕ್ಟರ್ಸ್ ಅಂತ ಕರೀತಾರೆ. ಯಾವ ನಂಬರಿಂದ ಮಲ್ಟಿಪಲ್ ಆಗುತ್ತೋ ಅದನ್ನು ಮಲ್ಟಿಪಲ್ಸ್ ಅಂತ ಕರೀತಾರೆ. ಹಾಗಾದರೆ 8 ಯಾವ ನಂಬರಿಂದ ಡಿವೈಡ್ ಆಗುತ್ತೆ? 1. ಡಿವೈಡ್ ಮೀನ್ಸ್ ಕಂಪ್ಲೀಟ್ಲಿ ಡಿವಿಸಬಲ್, ಅಂದರೆ ರಿಮೈಂಡರ್ 0 ಬರೋ ಥರ. ಹಾಗಾದರೆ ಯಾವುದು? 1, 2, 4, 8. ಕ್ಲಿಯರ್? 1, 2, 4, 8 ಇವೇನು ಫ್ಯಾಕ್ಟರ್ಸ್. ಕ್ಲಿಯರ್? ಇವೇನು ಮಲ್ಟಿಪಲ್ಸ್. ಕ್ಲಿಯರ್? ಇದು ಸಹ ನೆನಪಿಟ್ಕೋಬೇಕು. ಹಾಗಾದರೆ 4, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್? 3.
ಮೂರಿಗೆ ಏನಿದೆ ಇದು ಪ್ರೈಮ್ ನಂಬರ್, ಸೊ ಮೋರ್ ದೆನ್ 2 ಫ್ಯಾಕ್ಟರ್ಸ್ ಆಗೋ ಚಾನ್ಸ್ ಇಲ್ಲ. ನಮಗೇನು ಇದು 2 ಫ್ಯಾಕ್ಟರ್ಸ್ ಆಗುತ್ತೆ 1 and 3. ಸೊ 5 ಪ್ರೈಮ್ ನಂಬರ್ 1 and 5, 2 ಆಲ್ಸೋ ಪ್ರೈಮ್ ನಂಬರ್ 1 and 2. ಸೊ 4 ಬರ್ಕೊಳ್ಳಿ, 4 ಕ್ಲಿಯರ್. 4 ಆನ್ಸರ್ ಬಂದುಬಿಟ್ಟು 4. ಓಕೆ, 4 ನೋಡಿ 1, 2 and 4 ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್ ಬಂದಿದೆ ಅಲ್ವಾ. ಸೊ ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್ ಬಂದಿದೆ ಅಂದರೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಕ್ವಶನ್ ನಂಬರ್ 2. ಕ್ಲಿಯರ್ ನೋಡಿ, ಬೇಸಿಕ್ ಪ್ರಶ್ನೆಗಳಿವೆಲ್ಲ. ಹೋಗ್ತಾ ಹೋಗ್ತಾ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಆಲ್ ನ್ಯಾಚುರಲ್ ನಂಬರ್ಸ್ ಅಂಡ್ 0 ಆರ್ ಕಾಲ್ಡ್. ನೈಸರ್ಗಿಕ ಸಂಖ್ಯೆಗಳು ಮತ್ತು 0 ಯಾವ ಒಂದು ಸಂಖ್ಯೆಗಳಂತ ಕರೀತಾರೆ? ಹೋಲ್ ನಂಬರ, ಪ್ರೈಮ್ ನಂಬರ, ಇಂಟೀಜರ, ರೇಷನಲ್ ನಂಬರ. ಏನಂತ ಕರೀತಾರೆ ಸರ್? ಹೋಲ್ ನಂಬರ್. ಏನಂತ ಕರೀತಾರೆ? ಹೋಲ್ ನಂಬರ್. ಹೋಲ್ ನಂಬರ್ ಮೀನ್ಸ್ ನ್ಯಾಚುರಲ್ ನಂಬರ್ ಪ್ಲಸ್ ಇನ್ಕ್ಲೂಡಿಂಗ್ 0. ಕ್ಲಿಯರ್? ನ್ಯಾಚುರಲ್ ನಂಬರ್ಸ್ ಪ್ಲಸ್ ಇನ್ಕ್ಲೂಡಿಂಗ್ 0 ಇಸ್ ಕಾಲ್ಡ್ ಹೋಲ್ ನಂಬರ್ಸ್. ಕ್ಲಿಯರ್? So next question, which of the following number is not a prime number? Which of the following is not a prime number? Very important. ಈ ಥರ ಪ್ರಶ್ನೆಗಳು ತುಂಬ ಕೇಳಿದ್ದಾರೆ. ಬಿಕಾಸ್ ಟೈಮ್ ಸ್ವಲ್ಪ ತಗೊಳುತ್ತೆ ಅಂದರೆ ಟೈಮ್ ಸ್ವಲ್ಪ ವೇಸ್ಟ್ ಆಗೋದ್ರಿಂದ ಈ ಥರ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ ಕಂಟಿನ್ಯೂಸ್ ಆಗಿ. ಕ್ಲಿಯರ್? ನೋಡಿ 8, 11, 317, 817, 8, 313 ಇದರಲ್ಲಿ ಯಾವುದು ಪ್ರೈಮ್ ನಂಬರ್ ಅಲ್ಲ ಅಂತ ಕೇಳಿದ್ದಾರೆ. ಪ್ರೈಮ್ ನಂಬರ್ ಅಲ್ಲ ಅಂತ ಅನ್ನೋದಕ್ಕೆ ಒಂದು ಟ್ರಿಕ್ ಇದೆ. ಏನಪ್ಪ ಟ್ರಿಕ್ ಅಂದರೆ, ಈ 8, 11 ಇದೆ ಅಲ್ವಾ, 317 ಇದೆ ಅಲ್ವಾ, 817 ಇದೆ ಅಲ್ವಾ, 313 ಇದೆ ಅಲ್ವಾ, ನಿಯರೆಸ್ಟ್ ಸ್ಕ್ವೇರ್ ಯಾವ್ದಿದೆ ನೋಡಿ. ನಿಯರೆಸ್ಟ್ ಸ್ಕ್ವೇರ್ ಯಾವ್ದಿದೆ ಸರ್? 784. 784 ಯಾವ ಸ್ಕ್ವೇರು? 28 ಸ್ಕ್ವೇರ್. ಕ್ಲಿಯರ್? 28 ಸ್ಕ್ವೇರ್. ಈ ಥರ ಫೈಂಡ್ ಔಟ್ ಮಾಡಿಬಿಟ್ಟು ನಿಯರೆಸ್ಟ್ ಫೈಂಡ್ ಔಟ್ ಮಾಡಿಬಿಟ್ಟು ಅದರ ಕೆಳಗಡೆ ಯಾವ್ಯಾವ ಸಂಖ್ಯೆಗಳು ಯಾವ ಪ್ರೈಮ್ ನಂಬರ್ಸ್ ಬರುತ್ತೋ ಅದನ್ನೆಲ್ಲದರಿಂದ ಭಾಗಿಸಿದ್ರೆ ನಮಗೆ ಆಗೇನಾಗುತ್ತೆ? ಭಾಗ ಆದರೆ ಅದು ಪ್ರೈಮ್ ನಂಬರ್ ಅಲ್ಲ, ಭಾಗ ಆಗಿಲ್ಲ ಅಂದರೆ ಅದು ಪ್ರೈಮ್ ನಂಬರ್. ನೆನ್ಪಿಟ್ಕೊಳ್ಳಿ. ಮತ್ತೆ ಹೇಳ್ತಾ ಇದ್ದೀನಿ, ಯಾವುದೇ ಒಂದು ಸಂಖ್ಯೆ ಕೊಟ್ಟಿರಲಿ ಅದರ ನಿಯರೆಸ್ಟ್ ಸ್ಕ್ವೇರ್ ನಂಬರ್ ತಗೊಳ್ಳಿ. ಆ ಸ್ಕ್ವೇರ್ ನಂಬರಿಂದ ಕೆಳಗಡೆ ಅಂಡರ್ ಯಾವ ಪ್ರೈಮ್ ನಂಬರ್ಸ್ ಇರುತ್ತೋ ಅಲ್ವಾ, ಆ ಪ್ರೈಮ್ ನಂಬರ್ಸ್ ಎಲ್ಲನೂ ಚೆಕ್ ಮಾಡಿ. ಮಲ್ಟಿಪಲ್ ಆಗ್ತಿದೆಯಾ, ಡಿವಿಷನ್ ಆಗ್ತಿದೆಯಾ, ಡಿವೈಡ್ ಬೈ ಆಗ್ತಿದೆಯಾ ಚೆಕ್ ಮಾಡಿ. ಯಾವ ಒಂದು ಸಂಖ್ಯೆಯಿಂದ ಅದು ಡಿವೈಡ್ ಆದರೆ ಅದು ಪ್ರೈಮ್ ನಂಬರ್ ಅಲ್ಲ. ಕ್ಲಿಯರ್? ಅದು ಪ್ರೈಮ್ ನಂಬರ್ ಅಲ್ಲ. ಡಿವೈಡ್ ಆಗಿಲ್ಲ ಅಂದರೆ ಅದು ಪ್ರೈಮ್ ನಂಬರ್. ಕ್ಲಿಯರ್? ಡಿವೈಡ್ ಆಗಿಲ್ಲ ಅಂದರೆ ಅದು ಪ್ರೈಮ್ ನಂಬರ್. ಕ್ಲಿಯರ್? ನೋಡಿ 28 ಕೆಳಗಡೆ ಯಾವ ಬರುತ್ತೆ ಸರ್ ಪ್ರೈಮ್ ನಂಬರ್ಸ್? 2, 3, 5, 7, 11, 13, 17, 19, 23 ಆ್ಯಂಡ್ ಅಷ್ಟೇ 23 ಇಷ್ಟು ಬರುತ್ತೆ ಅಲ್ವಾ. ಸೊ ಮೊದಲನೇದು ಮಾಡಿ 8, 11 2 ಇಂದ ಹೋಗುತ್ತಾ ಸರ್? ಹೋಗೋದು 3 ಇಂದ ಚೆಕ್ ಮಾಡಿದ ಹೇಗೆ? ಸಮ್ ಆಫ್ ಡಿಜಿಟ್ಸ್ ಅಲ್ವಾ. 8 + 1 + 1 10 ಹೋಗುತ್ತಾ? ಇಲ್ಲ. 5 ಲಾಸ್ಟಲ್ಲಿ 5 ಇರಬೇಕು, 0 ಇರಬೇಕು, ಹೋಗುತ್ತಾ? ಇಲ್ಲ. 7 ನೋಡಿ, 7 1 7, 11 ಉಳಿತು. ನೆಕ್ಸ್ಟ್ 1 4 ಉಳಿತು, 41 ಹೋಗುತ್ತಾ ಸರ್? ಹೋಗಲ್ಲ. 11 1 + 8 9, 9 - 1 8 ಹೋಗುತ್ತಾ? ಹೋಗಲ್ಲ. ನೆಕ್ಸ್ಟ್ 13 ಚೆಕ್ ಮಾಡಿ ಅಂದ್ಕೊಳ್ಳಿ. ನೆಕ್ಸ್ಟ್ 2 26 5 ಉಳಿತು, 57 ಉಳಿತು, 57 ಹೋಗುತ್ತಾ? ಹೋಗಲ್ಲ. ಕ್ಲಿಯರ್? ನೆಕ್ಸ್ಟ್ 17 147 ಆಗುತ್ತೆ, ಹೋಗಲ್ಲ. 19 ತಗೊಳ್ಳಿ, 19 1 19 12 ಉಳಿತು, 127 ಹೋಗುತ್ತಾ? ಹೋಗಲ್ಲ. 23 ತಗೊಳ್ಳಿ, 23 1 23 ಇನ್ನು ಎಷ್ಟು ಉಳಿತು? 8 ಉಳಿತು, 87 ಹೋಗುತ್ತಾ? ಹೋಗಲ್ಲ. ಆಪ್ಷನ್ 1 ಮುಗೀತು. ಎರಡನೇ ಆಪ್ಷನ್ ನೋಡಿ 317 ಅಗೈನ್ 2 ಇಂದ ಹೋಗುತ್ತಾ? ಹೋಗಲ್ಲ. 3 ಇಂದ ಹೋಗುತ್ತಾ? 3 ಹೋಗುತ್ತಾ? 8 ಹೋಗಲ್ಲ. 5 ಇಂದ ಹೋಗುತ್ತಾ? 5 ಇಂದ ಹೋಗಲ್ಲ. 7 ಹೋಗುತ್ತಾ? 7 4 28 ರಿಮೈನಿಂಗ್ 3 37 ಹೋಗುತ್ತಾ ಸರ್? ಹೋಗಲ್ಲ. 11 ಹೋಗುತ್ತಾ? 7 + 3 10 10 - 1 9 ಹೋಗುತ್ತಾ ಸರ್? ಹೋಗಲ್ಲ. 17 1 17 ರಿಮೈನಿಂಗ್ 14 ಉಳಿತು, 147 ಹೋಗುತ್ತಾ ಸರ್? ಹೋಗಲ್ಲ. 153 ಹೋಗುತ್ತೆ. ಕ್ಲಿಯರ್? ಸೊ 19 ನೆಕ್ಸ್ಟ್ 19 1 19 ರಿಮೈನಿಂಗ್ ಎಷ್ಟು ಸರ್? 12 ರಿಮೈನಿಂಗ್ ಎಷ್ಟು ಸರ್? 12. ಇಟ್ ಮೀನ್ಸ್ 127 19 ಟೇಬಲಲ್ಲಿ ಹೋಗುತ್ತಾ ಸರ್? ಹೋಗಲ್ಲ. ನೆಕ್ಸ್ಟ್ 23 1 23 ಎಷ್ಟು ಉಳಿತು ಸರ್? 87 ಉಳಿತು, ಸೊ 87 ಹೋಗುತ್ತಾ? ಹೋಗಲ್ಲ. ಇನ್ನು ಉಳಿದಿರೋದ ಸರ್ 8 17 ಸೇಮ್ ಚೆಕ್ ಮಾಡಿ. 2 ಟೇಬಲಲ್ಲಿ ಹೋಗುತ್ತಾ ಸರ್? ಹೋಗಲ್ಲ. 3 ಟೇಬಲಲ್ಲಿ ಹೋಗುತ್ತಾ? 8 + 1 9 ಹೋಗುತ್ತೆ, ಬಟ್ 7 ಹೋಗಲ್ಲ. 5 ಟೇಬಲಲ್ಲಿ ಹೋಗುತ್ತಾ? 0 or 5 ಇರಬೇಕು, ಇದು ಸಹ ಹೋಗಲ್ಲ. ನೆಕ್ಸ್ಟ್ 7 ಟೇಬಲಲ್ಲಿ ಹೋಗುತ್ತಾ? ಚೆಕ್ ಮಾಡಿ ಸರ್. 7 1 7 ರಿಮೈನಿಂಗ್ 11 ಉಳಿತು. ನೆಕ್ಸ್ಟ್ 7 1 7 ರಿಮೈನಿಂಗ್ ಎಷ್ಟು ಉಳಿತು ಸರ್? 4 ಉಳಿತು, 47 ಸೊ ಹೋಗಲ್ಲ. 11 ಟೇಬಲಲ್ಲಿ ಚೆಕ್ ಮಾಡಿ. 7 + 8 15 - 1 14 ಹೋಗಲ್ಲ. 13 ಚೆಕ್ ಮಾಡಿ. 13 6 78 3 ಉಳಿತು, 37 ಹೋಗಲ್ಲ. 17 ಟೇಬಲ್ ಚೆಕ್ ಮಾಡಿ. 17 4 68 ಇನ್ನೆಷ್ಟು ಉಳಿತು ಸರ್? 13 ಉಳಿತು, 137 ಹೋಗುತ್ತಾ? ಹೋಗಲ್ಲ. 19 ಟೇಬಲಲ್ಲಿ ಚೆಕ್ ಮಾಡಿ.
76 ಹೋಯಿತು, ಇನ್ನೆಷ್ಟು 57 ಉಳಿತು. ಸೊ 19 × 3 ದಟ್ ಈಸ್ 57. ಹಾಗಾದರೆ 817 ಈಸ್ ನಾಟ್ ಎ ಪ್ರೈಮ್ ನಂಬರ್. 817 ಈಸ್ ನಾಟ್ ಎ ಪ್ರೈಮ್ ನಂಬರ್. ಇಷ್ಟು ಸಿಂಪಲ್ ಆಗಿ ಮಾಡ್ಕೊಂಡು ಹೋಗ್ಬೋದು. ಇದು ಮಾಡಬೇಕಂದ್ರೆ ಏನು ಗೊತ್ತಿರಬೇಕು ಸರ್, ನಮಗೆ ಡಿವಿಸಿಬಿಲಿಟಿ ರೂಲ್ಸ್ ಕಂಪಲ್ಸರಿ ಗೊತ್ತಿರಬೇಕು. ನೋಡಿ 2, 3, 5, 7, 11, 13, 17, 19, 23 ಈ ಡಿವಿಸಿಬಿಲಿಟಿ ರೂಲ್ಸ್ ಗೊತ್ತಿದ್ದರೆ ನಾವು ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಇಲ್ಲಾಂದ್ರೆ ನಮ್ಗೆ ಏನಾಗುತ್ತೆ ಸರ್, ಕಷ್ಟ ಆಗುತ್ತೆ. ಈ ಕ್ವಶನ್ನ ಸ್ಕಿಪ್ ಮಾಡಬೇಕು ಅಂತ ಅನಿಸುತ್ತೆ. ಕ್ಲಿಯರ್? ಈ ಕ್ವಶನ್ನ ಸ್ಕಿಪ್ ಮಾಡಬೇಕು ಅಂತ ಅನಿಸುತ್ತೆ. ಸೊ ಅವಾಗ ಒಂದು ಪ್ರಶ್ನೆ 2 ಮಾರ್ಕ್ಸು ಆರಾಮಾಗಿ ಹೋಗ್ಬಿಡುತ್ತೆ. ಕ್ಲಿಯರ್? ನೋಡಿ ನೆಕ್ಸ್ಟ್, ಫೈಂಡ್ ದ ಟೋಟಲ್ ನಂಬರ್ ಆಫ್ ಪ್ರೈಮ್ ನಂಬರ್ಸ್ ಲೆಸ್ ದ್ಯಾನ್ 50. ನೋಡಿ ಪ್ರೈಮ್ ನಂಬರ್ಸ್ ಟ್ರಿಕ್ ಏನಪ್ಪ, 4, 4, 2, 2, 2, 3, 1, 2, 3 ಅಲ್ವಾ? ಸರಿ, ಒಂದು ಸೆಕೆಂಡ್. ಸೊ ಸರಿ, ಏನು ಕೇಳಿದ್ದಾರೆ? ಲೆಸ್ ದ್ಯಾನ್ 50 ಅಂತ ಕೇಳಿದಾರಾ? ಸೊ ನಿಮಗೆ ನಾನು ಡೈರೆಕ್ಟಾಗಿ ಆ ಥರ ಟ್ರಿಕ್ ಹೇಳ್ಕೊಡಲ್ಲ, ಪ್ಲಸ್ ಅಡಿಷನ್ ಸಬ್ಟ್ರಾಕ್ಷನ್ ಸಹ ಪ್ರೈಮ್ ನಂಬರ್ಸ್ದು ಹೇಳ್ಕೊಟ್ಟಿರ್ತೀನಿ. ಕ್ಲಿಯರ್? ನೋಡಿ ಯಾವ ಥರ ಅಂದರೆ, ನಾವು ಏನು ಚೆಕ್ ಮಾಡಬೇಕು ಅಂದರೆ, ಯಾವುದೇ ಒಂದು ಪ್ರೈಮ್ ನಂಬರ್ಸ್ ಎಷ್ಟೇ ಆಗಿರಲಿ, ಮತ್ತು ಎಗೈನ್ ಅದ್ರ ಸಮ್ ಕೇಳ್ತಾರೆ, ಸಮಟೈಮ್ಸ್ ಸಮ್ ಕೇಳ್ತಾರೆ, ಅದ್ರ ಸಮಟೈಮ್ಸ್ ಡಿಫ್ರೆನ್ಸ್ ಕೇಳ್ತಾರೆ. ಏನೇ ಕೇಳಿ ನಿಮಗೆ ನಾನು ಹೇಳ್ಕೊಡ್ತೀನಿ. ಇದ್ರ ಟ್ರಿಕ್ ಬಂದುಬಿಟ್ಟು 6k + or -1. 6k + or -1. ಕ್ಲಿಯರ್? 4, 4, 2, 2, 3 ಅಲ್ವಾ? ಸೊ ಎಷ್ಟಾಯಿತು? 8, 10 + 5, 15 ಬಂದುಬಿಡ್ತು ಡೈರೆಕ್ಟ್. ಆನ್ಸರ್ ಬಂದುಬಿಟ್ಟು ಡೈರೆಕ್ಟ್ 15. ಬಟ್ ಇಲ್ಲಿ ನಮಗೆ ಬೇಕಾಗಿರೋದು ಓನ್ಲಿ ಪ್ರೈಮ್ ನಂಬರ್ಸ್ದು ಫೈಂಡ್ ಔಟ್ ಮಾಡೋದಲ್ಲ. ಕ್ಲಿಯರಾ? ಅದ್ರ ಸಮ್ಮು, ಅದ್ರ ಸಬ್ಟ್ರಾಕ್ಷನ್ನು, ಅದು ಎಷ್ಟಿದೆ, ಯಾವ ಸಂಖ್ಯೆಗಳು 10 to 17 ಬಂದಿದೆ, ಯಾವ ಸಂಖ್ಯೆಗಳು 22 30 ಬಂದಿದೆ, ಯಾವ ಸಂಖ್ಯೆಗಳು 40 60 ಮಿಡಲಲ್ಲಿ ಇದರ ಅಡಿಷನ್ ಎಷ್ಟು, ಇದ್ರ ಸಮ್ ಎಷ್ಟು. ಫಾರ್ ಎಕ್ಸಾಂಪಲ್ 39 90ವರೆಗೂ ಇದ್ರ ಸಮ್ ಎಷ್ಟು, ಇದೆಲ್ಲನೂ ಸಹ ನಿಮಗೆ ಕಂಪ್ಲೀಟ್ ರಿಲೇಟೆಡ್ ಹೇಳ್ಕೊಡ್ತೀನಿ. ಡೈರೆಕ್ಟಾಗಿ ಹೇಳ್ಕೊಡ್ಬೇಕು ಅಂತಿದ್ರೆ 4, 4, 2, 2, 3 ದಟ್ ಮೀನ್ಸ್ 15 ಮುಗೀತು. ಕ್ಲಿಯರ್? ಸೊ ನಮಗೆ ಬೇಕಾಗಿರೋದು ಕಂಪ್ಲೀಟ್ ಕ್ವಿಕ್ ರಿವಿಷನ್ ಅಂದರೆ ಕಂಪ್ಲೀಟ್ ಕ್ವಿಕ್ ರಿವಿಷನ್. ಸೊ ಆನ್ಸರ್ ಬಂದುಬಿಟ್ಟು 15 ಬಂತು. ಬಟ್ ಇಲ್ಲಿ ನಾನು ನಿಮ್ಗೆ ಏನು ಹೇಳಿದೆ, 6k + or -1 ಇಟ್ ಮೀನ್ಸ್ 6ನ ಮಲ್ಟಿಪಲ್ ಬರ್ಕೊಂಡು ಹೋಗಿ. 6ನ ಮಲ್ಟಿಪಲ್ ಏನು ಸರ್? 6, 12, 18, 24, 30, 36, 42 ಆ್ಯಂಡ್ 48. ಕ್ಲಿಯರಾ? 50 ಒಳಗಡೆ ಇರೋದು ಇಷ್ಟು ಸಂಖ್ಯೆಗಳು. ಇವಾಗ +1 -1 ಬರ್ಕೊಂಡು ಹೋಗಿ. +1 -1 ಮೀನ್ಸ್ 7, 13, 19, 25, 31, 37, 43 ಆ್ಯಂಡ್ 49. +1 ಆಯಿತು. -1 ಅಂದರೆ 5, 11, 17, 23, 29, 35, 41 ಆ್ಯಂಡ್ 47. ಈಗ ನಾವು ಏನು ಮಾಡಬೇಕು ಅಂದರೆ, ಈ ಮಿಡಿಲಲ್ಲಿ ಇರುವಂಥ ನಂಬರ್ನ ಮರ್ತೋಗಿ. ಈ ಮಿಡಿಲಲ್ಲಿ ಇರುವಂಥ ನಂಬರ್ನ ಮರ್ತೋದ್ರೆ ಇನ್ನು ಉಳಿದಿರೋದೇನು ಸರ್? 5 and 7. ಸೊ ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂದರೆ, ಇವೆಲ್ಲ ಪ್ರೈಮ್ ನಂಬರ್ಸ್ ಸರ್? ಅಲ್ಲ, ಇವೆಲ್ಲ ಪ್ರೈಮ್ ನಂಬರ್ಸ್ ಅಲ್ಲ. 6k + or -1 ಆ್ಯಂಡ್ ಚೆಕ್ ಮಲ್ಟಿಪಲ್ ಆಫ್ 5 and 7. ವೆರಿ ಇಂಪಾರ್ಟೆಂಟ್. 5 and 7. ಈಗ ನೋಡಿ, ಇದು 6k + or -1 ಹೇಗೆ ಬಂತು ಅಂತ ಸಹ ನಿಮ್ಗೆ ಹೇಳ್ಕೊಡ್ತೀನಿ. ಮೊದಲು 4 ಸಂಖ್ಯೆ ಯಾವ ಪ್ರೈಮ್ ನಂಬರ್ಸು? 2, 3, 5, 7. 2ಗೆ 3ಗೆ ಎಲ್ಸಿಎಂ ಎಷ್ಟು ಸರ್? 6. ಸೊ 6k + or -1 ಆಯಿತು ಅಲ್ವಾ? ಸೊ ಇನ್ನು ಉಳಿದ್ರದೇನು? 5 and 7. ಸೊ 5 and 7 ಸಹ ಬಂದಿರ್ಬೋದು. ಇಲ್ಲಿ ನೋಡಿ 5, 7 ಇದೆ ಅಲ್ವಾ? ಸೊ 25 ಇದೆ, 35 ಇದೆ. ಇವೆಲ್ಲನೂ ಪ್ರೈಮ್ ನಂಬರ್ಸಾ? ನೋ. ಸೊ ಹಾಗಾಗಿ ನಾವು ಏನು ಮಾಡಬೇಕು? ಚೆಕ್ ಮಲ್ಟಿಪಲ್ ಆಫ್ 5 and 7 ಅಂತಲೂ ಸಹ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಸೊ 5 and 7 ಚೆಕ್ ಮಲ್ಟಿಪಲ್ ಮಾಡಿ. 5 ಹೋಗುತ್ತೆ, 7 ಹೋಗುತ್ತೆ. ಈಗೇನು 5 ಟೇಬಲಲ್ಲಿ 35 ಹೋಯಿತು, 5 ಟೇಬಲಲ್ಲಿ 25 ಹೋಯಿತು. ಇಷ್ಟು 5 ಟೇಬಲಲ್ಲಿ ಹೋಯಿತು. ನೆಕ್ಸ್ಟ್ 7 ಟೇಬಲಲ್ಲಿ ನೋಡಿ, 7, 14, 21. ಸೊ 49 ಹೋಯಿತು. ಎಷ್ಟು ಹೋಯ್ತು ಸರ್? 49 ಹೋಯಿತು. ಇನ್ನು ಉಳಿದಿರೋದು ಎಷ್ಟು ಸರ್? ನೋಡಿ, ಇವೆಲ್ಲನೂ ಪ್ರೈಮ್ ನಂಬರ್ಸ್. ಈಗ 11, 13, 1, 2, 3, 4, 5, 6, 7, 8, 9, 10. ಕ್ಲಿಯರ್? ಎಷ್ಟು? 10. ಈಗ ಏನು ಚೆಕ್ ಮಾಡೋಣ? 1, 2, 3, 4, 5, 6, 7, 8, 9,
10, 11. ಎಷ್ಟು ಸರ್ 11 ಪ್ರೈಮ್ ನಂಬರ್ಸ್ ಬಂತು. ಬಟ್ ಆನ್ಸರ್ ನೀವು ಹೇಳ್ತಿರೋದು 15 ಅಂತ ಅಲ್ವಾ. ಸೊ ನೀವು ಆನ್ಸರ್ ಹೇಳ್ತಿರೋದು ಆನ್ಸರ್ 15 ಅಂತ. ನೋಡಿ ನಾವಿಲ್ಲಿ ಏನು ಮಾಡಿದ್ದೀವಿ, ಬೇಸಿಕ್ಕು ಅಪ್ ಟು ನಾವು ಇಲ್ಲಿ ಏನು ಮಾಡಿದ್ವಿ, 2, 3 ಆ್ಯಂಡ್ 5, 7 ಮರ್ತಿದ್ದೀವಿ. 2, 3, 5, 7ನ ಮರ್ತಿದ್ದೀವಿ. 2, 3, 5, 7 ಇಲ್ಲಿ ಆ್ಯಡ್ ಮಾಡಿದ್ರೆ ಎಷ್ಟು ಪ್ರೈಮ್ ನಂಬರ್ ಸರ್, 4 ಪ್ರೈಮ್ ನಂಬರ್ಸ್. ದಟ್ ಈಸ್ ಈಕ್ವಲ್ ಟು 15 ಪ್ರೈಮ್ ನಂಬರ್ಸ್. ದಟ್ ಈಸ್ ಈಕ್ವಲ್ ಟು 15 ಪ್ರೈಮ್ ನಂಬರ್ಸ್. ಇನ್ನೂ ಡೈರೆಕ್ಟಾಗಿ ಹೇಳ್ಬೇಕಂದ್ರೆ 5 and 7 ಆ್ಯಡ್ ಮಾಡಿಬಿಟ್ಟು 5 ಕೆಳಗಡೆ ಯಾವ ಪ್ರೈಮ್ ನಂಬರ್ಸ್ ಇದೆ, 2, 3 ಅಲ್ವಾ. E + 2, E + 2 ದಟ್ ಈಸ್ ಈಕ್ವಲ್ ಟು 4. 11 + 4 ದಟ್ ಈಸ್ ಈಕ್ವಲ್ ಟು 15. ದಟ್ ಈಸ್ ಈಕ್ವಲ್ ಟು 15. ಸೊ ಈ ಥರ ನಾವು ಮಾಡ್ಬೋದು. ಒಂದು ವೇಳೆ ಪ್ರಶ್ನೆ 22, 38 ಒಳಗಡೆ ಯಾವ ಪ್ರೈಮ್ ನಂಬರ್ಸ್ ಇದೆ ಅಂತ ಕೇಳಿದ್ದಾರೆ ಅನ್ಕೊಳ್ಳಿ. ಆಗ ಏನು ಮಾಡೋದು ಸರ್, ಮತ್ತೆ ತೋರಿಸೋಣ. 6 ಟೇಬಲ್ ಯಾವುದು ಸರ್, 24, 30, 36. ಒಂದು ಮೈನಸ್ ಮಾಡಿದ್ರೆ 23, 29 ಆ್ಯಂಡ್ 35. ಒಂದು ಪ್ಲಸ್ ಮಾಡಿದ್ರೆ 25, 31 ಆ್ಯಂಡ್ 37 ಅಲ್ವಾ. ಸೊ ಎಷ್ಟು ಪ್ರೈಮ್ ನಂಬರ್ಸ್ ಆಯ್ತು ಸರ್. ಈಗ ಏನು ಮಾಡಬೇಕು, 6ನ ತೆಗೆದುಬಿಡಿ. ಈಗ 5 and 7ನ ಚೆಕ್ ಮಾಡಿ. ಇದರಲ್ಲೂ ಹೋಯ್ತು, ಇಲ್ಲೂ ಹೋಯ್ತು. ಇನ್ನು ಉಳಿದಿರೋದು ಎಷ್ಟು ಸರ್, 4 ಪ್ರೈಮ್ ನಂಬರ್ಸ್. ಬೇಕಿದ್ದರೆ ಚೆಕ್ ಮಾಡ್ಕೊಳ್ಳಿ. ಎಷ್ಟು ಸರ್ ಪ್ರೈಮ್ ನಂಬರ್ಸ್, 4 ಪ್ರೈಮ್ ನಂಬರ್ಸ್. ಕ್ಲಿಯರ್. ಈ ಥರ ನಾವು ಚೆಕ್ ಮಾಡಬೇಕು. ಕ್ಲಿಯರ್. ದ ಸ್ಮಾಲೆಸ್ಟ್ 3 digit ಪ್ರೈಮ್ ನಂಬರ್, ಸ್ಮಾಲೆಸ್ಟ್ 3 digit ಪ್ರೈಮ್ ನಂಬರ್ ಬಂದುಬಿಟ್ಟು 101. ಕ್ಲಿಯರ್, 101. ಇನ್ನೇ ಪ್ರೈಮ್ ನಂಬರ್ ಅಂದ್ರೆ ಏನಪ್ಪ, ಡಿವೈಡೆಡ್ ಬೈ ಇಟ್ ಸೆಲ್ಫ್ ಅಂಡ್ 1 ಅಲ್ವಾ. ಡಿವೈಡ್ ಬೈ ಇಟ್ ಸೆಲ್ಫ್ ಅಂಡ್ 1. 1ರಿಂದ ಭಾಗ ಆಗಬೇಕು, ಆರ್ ಅದೇ ಸಂಖ್ಯೆಯಿಂದ ಭಾಗ ಆಗಬೇಕು. ಅದನ್ನು ನಾವೇನಂತ ಕರಿತೀವಿ, ಅವಿಭಾಜ್ಯ ಸಂಖ್ಯೆ ಆರ್ ಪ್ರೈಮ್ ನಂಬರ್ ಅಂತಲೂ ಸಹ ಕರಿತೀವಿ. ನೋಡಿ ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಟ್ರೂ ರಿಗಾರ್ಡಿಂಗ್ ಟು ದ ಗ್ರೂಪ್ ಆಫ್ ನಂಬರ್ಸ್ 4, 121, 16 ಆ್ಯಂಡ್ 256. ಈ ಕೆಳಗಡೆ ಕೊಟ್ಟಿರುವಂತಹ ಸಂಖ್ಯೆಗಳು ಇದು ಯಾವ ಒಂದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರುತ್ತೆ ಅಂತ ಕೇಳಿದಾರಲ್ವಾ. ಸೊ 4, 121 ಆ್ಯಂಡ್ 16 ಆ್ಯಂಡ್ 256 ಏನಾಗಿರುತ್ತಪ್ಪ ಈ ಸಂಖ್ಯೆಗಳು. ನೋಡಿ, ಆಲ್ ಆಫ್ ದೆಮ್ ಆರ್ ಆಡ್ ನಂಬರ್ಸ್. ಆಲ್ ಆಫ್ ದೆಮ್ ಆರ್ ಆಡ್ ನಂಬರ್ಸ್. ಬೆಸ ಸಂಖ್ಯೆನಾ? ಅಲ್ಲ. ಬೆಸ ಸಂಖ್ಯೆನಾ? ನೋಡಿ, ಬೆಸ ಸಂಖ್ಯೆ ಯಾವುದೂ ಸಹ ಇಲ್ಲ, ಎಲ್ಲಂತೂ ಸಮ ಸಂಖ್ಯೆ. ಕ್ಲಿಯರ್. ಆಲ್ ಆಫ್ ದೆಮ್ ಆರ್ ಪ್ರೈಮ್ ನಂಬರ್ಸ್. ಪ್ರೈಮ್ ನಂಬರ್ಸಾ? ಅಲ್ಲ. 4 ಕಂಪೋಸಿಟ್ ನಂಬರ್ ಆದಮೇಲೆ ಇದು ಪ್ರೈಮ್ ನಂಬರ್ ಹೆಂಗಾಗುತ್ತೆ, ಆಗಲ್ಲ. ನೆಕ್ಸ್ಟು ಆಲ್ ಆಫ್ ದೆಮ್ ಆರ್ ಸ್ಕ್ವೇರ್ ನಂಬರ್ಸಾ? ಎಸ್ ಸರ್, ಆಲ್ ಆಫ್ ದೆಮ್ ಆರ್ ಸ್ಕ್ವೇರ್ ನಂಬರ್ಸ್. ಹೇಗೆ ಸರ್, 2 ಸ್ಕ್ವೇರ್ ಇದು 11 ಸ್ಕ್ವೇರ್, ಇದು 4 ಸ್ಕ್ವೇರ್, ಇದು 16 ಸ್ಕ್ವೇರ್. ಸೊ ಆಲ್ ಆಫ್ ದೆಮ್ ಆರ್ ಸ್ಕ್ವೇರ್ ನಂಬರ್ಸ್. ಒಂದು ವೇಳೆ ಆಲ್ ಆಫ್ ದೆಮ್ ಆರ್ ಡಿವಿಸಬಲ್ ಬೈ 7 4 ಡಿವಿಸಬಲ್ ಆಗಲ್ಲ. ಇನ್ನು ಉಳಿದಿರೋ ಸಂಖ್ಯೆ ಎಲ್ಲಿಂದ ಆಗುತ್ತೆ ಸರ್, ಆಗಲ್ಲ. ಕ್ಲಿಯರಾ? ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸಮ್ ಆಫ್ ದ ಫಸ್ಟ್ 8 ಪ್ರೈಮ್ ನಂಬರ್ಸ್ ಡಿವೈಡ್ ಬೈ 7 ಈಸ್ ಈಕ್ವಲ್ ಟು. ಈಗ ನೋಡಿ, ಈಗ ಒಂಚೂರು ಸ್ವಲ್ಪ ತಲೆ ಓಡಿಸ್ಬೇಕಲ್ವಾ. ಸೊ ಇದು ಓಕೆ. ಸಮ್ ಆಫ್ ದ ಫಸ್ಟ್ 8 ಪ್ರೈಮ್ ನಂಬರ್ಸ್. ಫಸ್ಟ್ 8 ಪ್ರೈಮ್ ನಂಬರ್ಸ್ ಯಾವ ಸರ್, 2, 3, 5, 7, 11, 13, 17, 19. ಎಷ್ಟಾಯ್ತು ಸರ್, 4 and 4 ದಟ್ ಈಸ್ 8 ಅಲ್ವಾ. ಸೊ ನಾವು ಇದನ್ನು ಅಡಿಷನ್ ಮಾಡಿ ಡಿವೈಡೆಡ್ ಬೈ 7 ಅಂತ. ಸೊ 19 + 11 ಎಷ್ಟಾಯ್ತು ಸರ್, 30. 13 + 17 30, 60 ಆಯಿತು. ಹೇಗೇನು 7 + 3 10, 5 + 2 7, 30 + 30 60, 60 + 10 70, 70 + 7 77, 77. ಟೋಟಲ್ ನಮಗೆ ಸಮ್ ಎಷ್ಟು ಬಂತು ಸರ್, 77. ಡಿವೈಡ್ ಬೈ ಎಲ್ಲಿಂದ 7ಇಂದ ಮಾಡಿದ್ರೆ ಎಷ್ಟು ಬರುತ್ತೆ ಸರ್, 11 ಅಲ್ವಾ. ಸೊ ಸಮ್ ಆಫ್ ದ ಫಸ್ಟ್ 8 ನಂಬರ್ಸ್ ಈಸ್ ಡಿವೈಡೆಡ್ ಬೈ 7 ಈಸ್ 11. ಕ್ಲಿಯರ್. ಎಷ್ಟು, 11. ಸೊ ನೋಡಿ, ಫೈಂಡ್ ದ ಸಮ್ ಆಫ್ ದ ಸೆಕೆಂಡ್ ಲಾರ್ಜೆಸ್ಟ್ ಪ್ರೈಮ್ ನಂಬರ್ ಅಂಡ್ ದ ಸೆಕೆಂಡ್ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಇನ್ ದ ಸೆಟ್ 61. ಕ್ಲಿಯರ್. ನೋಡಿ, ನಿಮಗೆ ಡೈರೆಕ್ಟಾಗಿ ಹೇಳಿಲ್ಲ ನಾನು, ಅದೇ ಕೆಲಸಕ್ಕೆ ಆ ಒಂದು ಟ್ರಿಕ್ ಹೇಳಿದ್ದೆ. ಇಲ್ಲಿ ಯೂಸ್ ಆಗುತ್ತೆ ಆ ಟ್ರಿಕ್ಕು. ಡೈರೆಕ್ಟಾಗಿ ಸಹ ಹೇಳ್ಬೋದು. 67 + 89 ದಟ್ ಈಸ್ ಈಕ್ವಲ್ ಟು 156 ಅಂತಲೇ ಹೇಳ್ಬೋದು. ನೋ, ಬಟ್ ನಿಮಗೇನು ಕಾನ್ಸೆಪ್ಟ್ ಅರ್ಥ ಆಗಬೇಕಲ್ವಾ. ಕಾನ್ಸೆಪ್ಟ್ ಅರ್ಥ ಆಗಬೇಕಂದ್ರೆ ಇಲ್ಲಿ ನೋಡಿ, ಒಂದು ಸೆಕೆಂಡ್. ಕಾನ್ಸೆಪ್ಟ್ ಅರ್ಥ ಆಗಬೇಕಂದ್ರೆ 6 ಟೇಬಲ್ ಬರ್ಕೊಂಡು ಹೋಗಿ. ಎಷ್ಟು ಸರ್, 60, 66, 60, 72, 78, 84,
ಸೊ ನಮಗೆ ಸೆಕೆಂಡ್ ಲಾರ್ಜೆಸ್ಟ್ ಕೇಳಿದ್ದಾರೆ. ಸೊ 90 ಟೇಬಲ್ ಆಗುತ್ತೆ 90 ಹೋಗುತ್ತೆ ಅಲ್ವಾ, 90 ಇಷ್ಟು ಬರೆದ್ರು ಸಹ ಸಾಕು. ಸೊ ಇದೇನಾಯ್ತು ಸರ್ 59, ಇದು ಹೋಯಿತು 61, ಓಕೆ ಇದು 65, ಸೊ ಇದು 67. ಸೊ ಇಲ್ಲಿ 89, ಇಲ್ಲಿ 91 ಕರೆಕ್ಟಾ ನೋಡಿ. 61, 65, 67 ಬಂತು. ಇಲ್ಲಿ 65 ಇದು ಪ್ರೈಮ್ ನಂಬರ್ ಅಲ್ಲ ಸರ್, ಬಿಕಾಸ್ ಇಟ್ ಈಸ್ ಡಿವಿಸಬಲ್ ಬೈ 5. ಸೊ ಫಸ್ಟ್ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ 61 ಇಂದ ಯಾವುದು 61, ಸೆಕೆಂಡ್ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಯಾವುದು 67. ಕ್ಲಿಯರ್, ಒಂದು ಸಿಕ್ತು. ಸೆಕೆಂಡ್ ಲಾರ್ಜೆಸ್ಟ್ ಪ್ರೈಮ್ ನಂಬರ್ ಅಂತ ಕೇಳಿದ್ದಾರೆ. ಸೆಕೆಂಡ್ ಲಾರ್ಜೆಸ್ಟ್ ಪ್ರೈಮ್ ನಂಬರ್ ಅಂದರೆ ಸೊ ಸೆಕೆಂಡ್ ಇಲ್ಲಿ 96 ಬರುತ್ತಲ್ವ. ಸೊ ಸೆಕೆಂಡ್ 90 ಆಯಿತು ಆ್ಯಂಡ್ 100 ಕೊಟ್ಟಿದ್ದಾರೆ. ಸೊ 96 ಆಯಿತು. ಇಲ್ಲೇನು ಉಳಿತು 95 ಉಳಿತು, ಇಲ್ಲೇನು ಉಳಿತು 97 ಉಳಿತು, ಇಲ್ಲೇನು ಉಳಿತು 89 ಉಳಿತು, ಇಲ್ಲೇನು ಉಳಿತು 91 ಉಳಿತು. ನಮಗೇನು ಸೆಕೆಂಡ್ ಲಾರ್ಜೆಸ್ಟ್ ಬೇಕು. ಸೊ 95 ಡಿವಿಸಬಲ್ ಬೈ 5, ಓಕೆ. 97 ಪ್ರೈಮ್ ನಂಬರಾ? ಎಸ್ ಸರ್ ಪ್ರೈಮ್ ನಂಬರ್. 89 ಸೊ ಸೆಕೆಂಡ್ ಕೇಳಿರೋದು. ಸೊ 91 ಪ್ರೈಮ್ ನಂಬರಾ? ಎಸ್ ಸರ್ ಅಲ್ಲ, ಪ್ರೈಮ್ ನಂಬರ್ ಅಲ್ಲ, ಬಿಕಾಸ್ 13 ಇಂಟು 17 ಇಂದ ಇದು ಮಲ್ಟಿಪಲ್ ಆಗುತ್ತೆ. ಸೊ ಉಳಿದಿರೋದೇನು ಸರ್ 89. ಹಾಗಾದರೆ ಸೆಕೆಂಡ್ ಲಾರ್ಜೆಸ್ಟ್ ಪ್ರೈಮ್ ನಂಬರ್ ಯಾವುದು ಸರ್ 89. ಸೊ ಹಾಗಾದರೆ 67 + 89, 9 + 7 16, 1 ಕ್ಯಾರಿ, 8 + 6 14 + 1 15, ದಟ್ ಈಸ್ ಈಕ್ವಲ್ ಟು 156. ದಟ್ ಈಸ್ ಈಕ್ವಲ್ ಟು 156. ಹಾಗಾದರೆ ಆನ್ಸರ್ ಏನು ಸರ್ 156. ಹಾಗಾದರೆ ಆನ್ಸರ್ ಏನು ಸರ್ 156. How many times does the digit 2 come in place of tens in counting from 1 to 100? 10 ಪ್ಲೇಸಲ್ಲಿ ಬರಬೇಕಂತೆ. ಸೊ 10 ಪ್ಲೇಸಲ್ಲಿ ಅಂದರೆ ಇದು ಯೂನಿಟ್ ಡಿಜಿಟ್ ಅನ್ಕೊಳ್ಳಿ 0, ಇದು 10 ಪ್ಲೇಸು ಅಲ್ವಾ. ಆ ಥರ ಸಂಖ್ಯೆಗಳು ಎಷ್ಟಿದ್ದಾವೆ ನೋಡಿ. ಆ ಥರ ಸಂಖ್ಯೆಗಳು ಇರೋದು ಕೇವಲ 20 ಇಂದ 29ವರೆಗೂ ಇರುತ್ತೆ ಅಲ್ವಾ. ಸೊ ಆಮೇಲೆ ಏನಾಗುತ್ತೆ 30 ಆಗುತ್ತೆ. ಅವ್ರು ಏನು ಕೇಳಿದರೆ 10 ಪ್ಲೇಸಲ್ಲಿ. ಸೊ 10 ಪ್ಲೇಸಲ್ಲಿ 2 ಬರಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಯಾವ್ಯಾವ ಬರುತ್ತೆ 20, 21, 22, 23, 24, 25 and 26, 27 and 28 and 29 ಇಷ್ಟು ಸಂಖ್ಯೆಗಳು ಮಾತ್ರ 10th ಪ್ಲೇಸಲ್ಲಿ 2 ಬರುತ್ತೆ. ಹಾಗಾಗಿ ಎಷ್ಟು ಸಂಖ್ಯೆಗಳಿವೆ ಸರ್ 1 2 3 4 5 6 7 8 9 10. ಎಷ್ಟು ಸರ್ 10. ಹಾಗಾದರೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಡೈರೆಕ್ಟ್ ಆಗಬೇಕು ಅಂದರೆ ಅಲ್ವಾ. ಸೊ 30ಯಲ್ಲಿ 20 ಹೋದರೆ ಎಷ್ಟು 10. ಕ್ಲಿಯರ್, ಇಷ್ಟೇ. +1 ಮಾಡಿ -10 ಮಾಡಿದ್ರೆ ಸರ್ ಮೈನಸ್ ಈ ನಂಬರ್ ಮಾಡಿದ್ರೆ ಆನ್ಸರ್ ಬರುತ್ತೆ. ಎಷ್ಟು ಸರ್ 10. ನೋಡಿ ಕ್ಯಾಲ್ಕುಲೇಟ್ ದ ಟೋಟಲ್ ಪ್ರೈಮ್ ಫ್ಯಾಕ್ಟರ್ಸ್ ಇನ್ ದ ಪ್ರಾಡಕ್ಟ್ ಆಫ್ ಇದು ನೋಡಿ 8 to the power of 10 ಓಕೆ ಇಂಟು 9 to the power of 7 ಇಂಟು 7 to the power of 8. ಕ್ಲಿಯರ್, 7 to the power of 8. ಸೊ ಅವ್ರು ಏನು ಹೇಳಿದರೆ ಟೋಟಲ್ ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಕೇಳಿದ್ದಾರೆ. ಟೋಟಲ್ ಪ್ರೈಮ್ ಫ್ಯಾಕ್ಟರ್ಸ್ 8 ಈಸ್ ಎ ಪ್ರೈಮ್ ಫ್ಯಾಕ್ಟರಾ? ನೋ. 9 ಈಸ್ ಎ ಪ್ರೈಮ್ ಫ್ಯಾಕ್ಟರಾ? ನೋ. ಸೊ ನಾವು ಇದನ್ನು ಏನಂತ ಬರಿಬೋದು ಸರ್ 2 ಕ್ಯೂಬ್. 8ನ ಏನಂತ ಬರಿಬೋದು ಸರ್ 2 ಕ್ಯೂಬ್ ಇಂಟು 10 ಅಲ್ವಾ. ಸೊ ಇದು 3 ಸ್ಕ್ವೇರ್ ಆಗುತ್ತಲ್ವ 9, 3 ಸ್ಕ್ವೇರ್ ಟು ದಿ ಪವರ್ ಆಫ್ 7 ಇಂಟು 7 ಪ್ರೈಮ್ ನಂಬರ? ಎಸ್ ಸರ್ 7 to the power of 8. 7 to the power of 8. ಇಲ್ಲಿ ನೋಡಿ ಒಂದು ವೇಳೆ x to the power of m to the power of n ಇದೆ ಅಂದ್ಕೊಳ್ಳಿ. ಆಗೇನಾಗ್ತದೆ ಸರ್ x to the power of m ಇಂಟು n ಆಗುತ್ತೆ. ನೆನ್ಪಿಟ್ಕೋಬೇಕು m ಇಂಟು n ಆಗುತ್ತೆ. ಸೊ ಇಲ್ಲಿ 2 to the power of ಏನಿದೆ ಸರ್ 3 ಇಂಟು 10 ದಟ್ ಈಸ್ ಈಕ್ವಲ್ ಟು 30 ಇಂಟು 3 to the power of 2 ಇಂಟು 7 ಎಷ್ಟು ಸರ್ 14 ಇಂಟು 7 to the power of 8. 7 to the power of 8. ಈಗ ಏನಾಯ್ತು ಸರ್ 2 3 and 7 ಈಸ್ ಎ ಪ್ರೈಮ್ ಫ್ಯಾಕ್ಟರ್ ಸರ್, ಕಂಪ್ಲೀಟ್ಲಿ ಪ್ರೈಮ್ ಫ್ಯಾಕ್ಟರ್. ಸೊ ಈಗ ನಾವು ಅಡಿಷನ್ ಮಾಡಿದರೆ ಇದು ಪವರ್ಸು ಕೇಳಿದಾರಲ್ಲ ಪವರ್ಸು ಏನು ಸರ್ 30 + 14 + 8. 30 + 14 + 8 ದಟ್ ಈಸ್ ಈಕ್ವಲ್ ಟು 30 + 22 ದಟ್ ಈಸ್ ಈಕ್ವಲ್ ಟು 52. ಟೋಟಲ್ ಪ್ರೈಮ್ ಫ್ಯಾಕ್ಟರ್ಸ್ ಎಷ್ಟಿದೆ ಸರ್ 52 ಇದೆ. ಈ ಒಂದು ಸಂಖ್ಯೆದು ಈ ಒಂದು ನಂಬರ್ಸಲ್ಲಿ ಎಷ್ಟಿದೆ ಸರ್ ಟೋಟಲ್ 52. ನೋಡಿ ನೆನ್ಪಿಟ್ಕೋಬೇಕು. ಮತ್ತೆ ಈ ಥರ ಕೊಟ್ಟಾಗ ಪ್ರೈಮ್ ಅಂತ ಕೊಟ್ಟಿದಾಗ ನಾವು ಪ್ರೈಮ್ಗೆ ಕನ್ವರ್ಟ್ ಮಾಡಬೇಕು. ಕ್ಲಿಯರ್. 8 9 ನಾಟ್ ಎ ಪ್ರೈಮ್ ನಂಬರ್ಸ್, ಇವೇನು ಕಂಪೋಸಿಟ್ ನಂಬರ್ಸ್. ಕ್ಲಿಯರ್. ಸೊ ನೋಡಿ ಕ್ವಶನ್ ಲೆವೆಲ್ ಹೋಗ್ತಾ ಇದೆ. 252 can be expressed as a product of prime number is. ಪ್ರೈಮ್ ನಂಬರ್ಸಲ್ಲಿ ನಾವು ಬರಿಬೇಕಂತ
ಅಲ್ವಾ. ಸೊ ಒಂದು ವೇಳೆ 252 ಯಾವ ಮಲ್ಟಿಪಲ್ ಆಗುತ್ತೆ ನೋಡಿ ಚೆಕ್ ಮಾಡಿ. ನೀವು ಯಾವುದು ಮಲ್ಟಿಪಲ್ ಮಾಡಿದ್ರು 2 ಇಂದ ಮಾಡಿದ್ರು ಟೋಟಲ್ ಅದೇ ಆನ್ಸರೇ ಬರುತ್ತೆ. ಬಟ್ ನೋಡಿ ಇಲ್ಲಿ ಗಮನಿಸಿದ್ರೆ 21 ಅಲ್ವಾ, 21 ಟೇಬಲಲ್ಲಿ ಹೋಗುತ್ತಾ, 21 × 10 210 ಆ್ಯಂಡ್ 21 × 2 42. ಹಾಗಾದರೆ 21 × 12 ದಟ್ ಈಸ್ ಈಕ್ವಲ್ ಟು 252. ನಾವಿಲ್ಲಿ ಏನು ಮಾಡಬೇಕು ಸರ್, ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಬೇಕಲ್ವಾ. ಸೊ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದರೆ 21 ಏನಾಗುತ್ತೆ ಸರ್ 7 × 3 ಇಂಟು 12 ಏನಾಗುತ್ತೆ 2 × 2 × 3. ಸೊ ಟೋಟಲ್ ಏನಾಯಿತು 2 ಸ್ಕ್ವೇರ್ 3 ಸ್ಕ್ವೇರ್ × 7. ಸೊ ಇಟ್ ಮೀನ್ಸ್ 2 2 2 3 ಆ್ಯಂಡ್ 1 7 2 2 2 3 ಆ್ಯಂಡ್ 1 7 ಇರೋದು ಒಂದೇ ಆಪ್ಷನಲ್ಲಿ. ಇನ್ನೂ ಬೇರೆ ಆಪ್ಷನ್ ಇದೆಯಾ ಚೆಕ್ ಮಾಡಿ. 2 2 3 2 ಇದೆ ಇಲ್ಲಿ ಸರ್, ಇದು ಹೋಯಿತು. 3 3 ಇದೆ, ಇದು ಹೋಯಿತು. 4 3 ಇದೆ, ಇದು ಸಹ ಹೋಯಿತು. ಓನ್ಲಿ ಒಂದೇ ಆಪ್ಷನಲ್ಲಿ ಮಾತ್ರ 2 2 3 3 ಆ್ಯಂಡ್ 7 ಇರೋದು. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೋಡಿ ನೆಕ್ಸ್ಟ್ ಪ್ರೈಮ್ ಫ್ಯಾಕ್ಟರೈಸೇಷನ್ ದೊಡ್ಡ ಸಂಖ್ಯೆ ಬಂತು. ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಬೇಕು ನಾವೀಗ. 2 6 6 8 0 5 8 0 5. ಈಗ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಬೇಕು. ಯಾವ ಥರ ಸರ್, ಇಲ್ಲಿ ನೋಡಿ ಆಪ್ಷನ್ ಚೆಕ್ ಮಾಡಿ. ಆಪ್ಷನ್ ಒಂದು ಚೆಕ್ ಮಾಡಿ. 3 ಹೋಗುತ್ತೆ, 5 ಹೋಗುತ್ತೆ ಸರ್, 7 ಸ್ಕ್ವೇರ್ ಇದು ಮೇ ಬಿ ಕ್ಲಿಯರ್. 7 ಹೋಗುತ್ತೆ, 11 ಹೋಗುತ್ತೆ. ಹಾಗಾದರೆ 2 ಇಂದ ಡೈರೆಕ್ಟ್ 3 ಇಂದನೇ ಚೆಕ್ ಮಾಡಿ. ಸೊ 3 ಇಂದ ಕಾಮನ್ ಆಗಿ ಚೆಕ್ ಮಾಡಿ, ತೊಂದರೆ ಇಲ್ಲ. 3 ಇಂದ ಚೆಕ್ ಮಾಡಿದ್ದು ಅಂದ್ಕೊಳ್ಳಿ. 3 8s 24, 3 8s ಸರ್ 24, ರಿಮೈನಿಂಗ್ 2 ಇಟ್ ಮೀನ್ಸ್ 26 ಆಯ್ತು. ಅಗೈನ್ 3 8s 24, ಅಗೈನ್ ಏನಾಯ್ತು ಸರ್ 2 ಉಳಿತು, 28 ಉಳಿತು. 3 9s 27, 3 9s 27. ಎಷ್ಟು ಉಳಿತು 1 ಉಳಿತು, 1 0 10 ಆಯಿತು. 3 3s 9, ಎಷ್ಟು ಉಳಿತು 1 ಉಳಿತು 15 ಉಳಿತು. ನೆಕ್ಸ್ಟ್ 5s 15 ಕ್ಲಿಯರ್. ಎಗೈನ್ ಹೋಗುತ್ತಾ 3 ಇಂದ ಹೋಗುತ್ತಾ ಇಲ್ವ ಅಂತ ಚೆಕ್ ಮಾಡೋಕ್ಕೆ ಇದರ ಸಂಖ್ಯೆಗಳು ಚೆಕ್ ಮಾಡಿ. 9 ಹೋಗುತ್ತೆ, 3 ಹೋಗುತ್ತೆ, 16 + 5 21 ಹೋಗುತ್ತೆ. ಇಷ್ಟೇ ಸಿಂಪಲ್. ಸೊ ಎಗೈನ್ 3 ಇಂದ ಹೋಗುತ್ತಾ, 3 ಇಂದ ಹೋಗುತ್ತೆ. ಎಷ್ಟು ಸರ್ 3 2s 6, ರಿಮೈನಿಂಗ್ 28 ಉಳಿತು. 28 ಅಂದರೆ 3 9s 27, ರಿಮೈನಿಂಗ್ 19 ಉಳಿತು. 3 6s 18, 1 ಉಳಿತು 13 ಉಳಿತು. 3 4s 12 ಉಳಿತು, 1 ಉಳಿತು 15 ಉಳಿತು. 5s ಎಷ್ಟು ಸರ್ 5. ಎಗೈನ್ 3 ಇಂದ ಹೋಗುತ್ತಾ ಚೆಕ್ ಮಾಡಿ. 3 ಇಂದ ಹೋಗುತ್ತಾ ಚೆಕ್ ಮಾಡಿ. 29 6 45, 9 ಹೋಗುತ್ತೆ, 4 5 ಹೋಗುತ್ತೆ, 6 to 8 ಆಯಿತು. ಸೊ ಹೋಗಲ್ಲ. 3 ಆದಮೇಲೆ ನೆಕ್ಸ್ಟ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಯಾವುದು 5. 5 ಇಂದ ಚೆಕ್ ಮಾಡಿ. 5 5s 25, ರಿಮೈನಿಂಗ್ 4 ಉಳಿತು 46, 5 9s 45, 1 ಉಳಿತು 14 ಉಳಿತು. 5 2s 10, 4 + 5 5 ಉಳಿತು 45 ಉಳಿತಲ್ವಾ. ಸೊ 9s ಇಷ್ಟು 9s ಕ್ಲಿಯರ್ ಇದೆ. 5s 46 ಮೀನ್ಸ್ 9s 1 ಉಳಿತು 14 ಕರೆಕ್ಟ್ ಇದೆ. ಸೊ ನೆಕ್ಸ್ಟು ನಮಗಿಲ್ಲಿ 5 ಬಂದಿದೆ. ನೆಕ್ಸ್ಟ್ 5 ಇಂದ ಹೋಗುತ್ತಾ, ಲಾಸ್ಟಲ್ಲಿ 0 ಇರಬೇಕಾದ್ರೆ ಇದ್ರು. ನೆಕ್ಸ್ಟ್ ಅದು 7. ನಾನು ಇಷ್ಟೇ ಮಾಡ್ತೀನಿ ನೋಡಿ. ಇದರಲ್ಲಿ ಅಟ್ಲೀಸ್ಟ್ 2 ಆಪ್ಷನ್ ಆದರೂ ನಾವು ಎತ್ತಕ್ಕೆ ಚೆಕ್ ಮಾಡೋಣ. 3 3 ಬಂತು, ಒಂದು 5 ಬಂತು. 3 3 ಬಂತು, ಒಂದು 5 ಬಂತು ಅಂದರೆ ಇಲ್ಲಿ ನೋಡಿ ಸಿಂಗಲ್ 3 ಇದೆ, ಇದು ಹೋಯ್ತು. ಸಿಂಗಲ್ 3 ಇದೆ ಅಲ್ವಾ. ಇಲ್ಲಿ 3 3 ಇದೆ, 3 3 ಬರಬೇಕು. ಇಲ್ಲೆಷ್ಟಿದೆ 3 ಕ್ಯೂಬ್ ಆಯಿತು. ಇಲ್ಲೆಷ್ಟಿದೆ 3 4 ಇದೆ. ಇಲ್ಲೆಷ್ಟಿದೆ 3 ಸ್ಕ್ವೇರ್ ಇದೆ. ಓನ್ಲಿ ಆಪ್ಷನಲ್ಲಿ 3 ಸ್ಕ್ವೇರು ಸಹ ಇದೆ, ಓನ್ಲಿ ಆಪ್ಷನ್ಲಿ 5 ಸಹ ಇದೆ. ಇಷ್ಟೇ ಸಾಕು, ಇನ್ನೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಕ್ಲಿಯರ್, ಇಷ್ಟೇ ಸಾಕು, ಇದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ನಾವು ಇಲ್ಲಿಗೆ ಬೇಕಂದ್ರೆ ಕಟ್ ಮಾಡ್ಬೋದು. 5 ಬಂತಲ್ವಾ, ಓನ್ಲಿ 3 ಸ್ಕ್ವೇರ್ ಬರಬೇಕಾಗಿತ್ತು ಸ್ಟಾರ್ಟಿಂಗು. ಇಲ್ಲಿಗೂ ಸಹ ಕಟ್ ಮಾಡ್ಬೋದಾಗಿತ್ತು. ಓನ್ಲಿ ಆಪ್ಷನ್ ಎ ಅಲ್ಲಿ ಮಾತ್ರ ಇರೋದು. ನಾವು ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಆಪ್ಷನ್ಸ್ ಕೊಟ್ಟಿರೋದು 4 ಆಪ್ಷನ್ಸ್ ಕೊಟ್ಟಿರೋದು ನಾವು ಯೂಸ್ ಮಾಡೋದಕ್ಕೆ. 4 ಆಪ್ಷನ್ಸ್ ಏನಕ್ಕೆ ಕೊಟ್ಟಿರೋದು ಯೂಸ್ ಮಾಡೋದಕ್ಕೆ. ಅದನ್ನು ನಾವು ಕಂಪ್ಲೀಟಾಗಿ ಯೂಸ್ ಮಾಡಿದ್ರೆ ಕೇವಲ ನೋಡಿ ಇಷ್ಟೇ ಸಾಕು. ಇನ್ನು ಏನು ಮಾಡಬೇಕು ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಒಂದೇ ಸ್ಟೆಪ್ಪು. 3 ಸ್ಕ್ವೇರ್ ಬಂತು, 3 ಸ್ಕ್ವೇರ್ ಬಂತು. 3 ಸ್ಕ್ವೇರ್ ಒಂದೇ ಆಪ್ಷನ್ ಇರೋದು ಆಪ್ಷನ್ ಎ. ಸಿಂಪಲ್, ಕ್ಲಿಯರ್. So next question, what should be subtracted from the product of 0.527 and 2.013? Product to get 1, okay. Product of 2.013 into 0.527. ಸೊ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ. ನೋಡೋಣ. 2 ಇಂದ ಮಲ್ಟಿಪಲ್ ಮಾಡಿದ್ರೆ 0.5 ಇದೆ ಅಂದರೆ ಆಲ್ಮೋಸ್ಟ್ 1 ಪಾಯಿಂಟ್ ಸಮಥಿಂಗ್ ಬರುತ್ತೆ ಅಲ್ವಾ. 1 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಸೊ 1 ಪಾಯಿಂಟ್ ಸಮಥಿಂಗ್ ಬರುತ್ತೆ ಅಂದರೆ 1 ಪಾಯಿಂಟ್ ಸಮಥಿಂಗಿಂದ 1 ಮೈನಸ್ ಮಾಡಿದ್ರೆ
1 ಪಾಯಿಂಟ್ ಸಮಥಿಂಗಿಂದ 1 ಮೈನಸ್ ಮಾಡಿದ್ರೆ 2 ಏನಕ್ಕೆ ಬರುತ್ತೆ, 1.93 ಏನಕ್ಕೆ ಬರುತ್ತೆ. ಇನ್ನು ಉಳಿದಿರೋದು ಎಷ್ಟು ಆಪ್ಷನು, 2 ಆಪ್ಷನ್. ಉಳಿದಿರೋದು ಎಷ್ಟು ಆಪ್ಷನು, 2 ಆಪ್ಷನ್. ಸಿಂಪಲ್ ಆಗಿ ನೋಡಿ, ಮತ್ತೆ ಹೇಳ್ತಾ ಇದ್ದೀನಿ ನೋಡಿ. 2 × 0.5 ಮಾಡಿದ್ದೀವಿ ಅಂದ್ಕೊಳ್ಳಿ, ಎಷ್ಟು ಬರುತ್ತೆ, 1 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಎಷ್ಟು ಅಂತ ನಮಗೂ ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ, ಮಾಡಬೇಕಾಗುತ್ತಲ್ವಾ. ಸೊ 1 ಪಾಯಿಂಟ್ ಸಮಥಿಂಗ್ ಅಂತ ಇಷ್ಟೇ ಸಾಕು, 1 ಪಾಯಿಂಟ್ ಸಮಥಿಂಗ್ ಅಂತ ಬಂದಿದೆ ಅಲ್ವಾ. ಸೊ 1 ಪಾಯಿಂಟ್ ಸಮಥಿಂಗಲ್ಲಿ 1 ತೆಗೆದ್ರೆ ಪಾಯಿಂಟ್ ಸಮಥಿಂಗ್ ಬರಬೇಕು. ಎಷ್ಟು ಬರಬೇಕು, ಪಾಯಿಂಟ್ ಸಮಥಿಂಗ್ ಬರಬೇಕು. ಇಲ್ಲೇನಿದೆ, ಮೋರ್ ದ್ಯಾನ್ 1 ಇದೆ, ಮೋರ್ ದ್ಯಾನ್ 1 ಇದೆ. 2 ಆಪ್ಷನ್ ಡಮರ್, 2 ಆಪ್ಷನ್ ಏನು ಸರ್, ಡಮರ್. ಸೊ ನೆಕ್ಸ್ಟ್ ಯೂನಿಟ್ ಡಿಜಿಟ್ ಚೆಕ್ ಮಾಡಿ. ಯೂನಿಟ್ ಡಿಜಿಟ್ ಡಿಫ್ರೆಂಟ್ ಇದೆ. 7 3s ಎಷ್ಟು ಸರ್, 21. 7 3s 21. ಇಟ್ ಮೀನ್ಸ್ ಯೂನಿಟ್ ಡಿಜಿಟ್ ವಿಲ್ ಬಿ 1. ಯೂನಿಟ್ ಡಿಜಿಟ್ ಎಷ್ಟಾಗಿರ್ಬೇಕು ಸರ್, ಒಂದೇ ಆಗಿರ್ಬೇಕು. ಸೊ ಯೂನಿಟ್ ಡಿಜಿಟ್ ಒಂದು ಯಾವುದ್ರಲ್ಲಿದೆ, ಓನ್ಲಿ ಆಪ್ಷನ್ ಸಿ ಅಲ್ಲಿ ಮಾತ್ರ ಇದೆ, ಓನ್ಲಿ ಆಪ್ಷನ್ ಸಿ ಅಲ್ಲಿ ಇದೆ. ಸೊ ಹಾಗಾಗಿ ಆನ್ಸರ್ ಏನು ಸರ್, ಸಿ. ಆನ್ಸರ್ ಏನು, ಸಿ. ಕ್ಲಿಯರ್. ಇಷ್ಟೇ ಸಿಂಪಲ್. ಆಪ್ಷನ್ ಎಲಿಮಿನೇಷನ್ ಸಹ ನಾವು ನೋಡ್ತಾ ಇರ್ಬೇಕು. ನೋಡಿ, ಸಮ್ ಆಫ್ ದ 2 ಪಾಸಿಟಿವ್ ನಂಬರ್ಸ್ ಈಸ್ 45. ಸಮ್ ಆಫ್ ದ 2 ಪಾಸಿಟಿವ್ ನಂಬರ್ಸ್ ಯಾವುದಾದ್ರೂ ತಗೊಳ್ಳಿ, x + y = ಎಷ್ಟು ಸರ್, 45. ಸೊ ದೇರ್ ಡಿಫರೆನ್ಸ್ ಈಸ್ 19. ದೇರ್ ಡಿಫರೆನ್ಸ್ ಮೀನ್ಸ್ ಅದರ ಒಂದು ಅಂತರ ಎಷ್ಟು ಸರ್, 19. ಹಾಗಾದರೆ ಫೈಂಡ್ ದ ನಂಬರ್ಸ್ ಅಂತ 45 ಆಗಬೇಕು ಎರಡಾದರೆ. ಕ್ಲಿಯರ್. ಸೊ ಜಸ್ಟ್ ನಾವು ಏನು ಮಾಡ್ತಾ ಇಲ್ಲ, ಜಸ್ಟ್ ಅಡಿಷನ್ ಮಾಡಿದ್ರೆ 45 ಆಗಬೇಕು. 31 + 15 ಎಷ್ಟು, 46. ಒಂದು ಆಪ್ಷನ್ ಹೋಯಿತು. ಮೈನಸ್ ಮಾಡಿದ್ರೆ 19 ಬರಬೇಕು. 25 20 ಹೋದರೆ 5 ಬರುತ್ತೆ. 30 15 ಹೋದರೆ 15 ಬರುತ್ತೆ. ಸೊ ಒಂದೇ ಆಪ್ಷನ್ ಇರೋದು, ಆಪ್ಷನ್ ಎ ಮಾತ್ರನೇ ಇರೋದು, 32 and 13. ಕ್ಲಿಯರ್. ಇಷ್ಟೇ ನೋಡಿ, ಪ್ರಶ್ನೆ ಕೇಳಿರುವಂಥ ಪ್ರಶ್ನೆ ಡೈರೆಕ್ಟಾಗಿ ಆಪ್ಷನ್ನ ಯೂಸ್ ಮಾಡ್ಕೊಳ್ಳೋಣ. ಆಪ್ಷನ್ನ ಯೂಸ್ ಮಾಡ್ಕೊಂಡು ಹೊಡೆದ್ರೆ ಡೈರೆಕ್ಟಾಗಿ 3 ಆಪ್ಷನ್ ನಾವು ಏನೂ ಸಹ ಮಾಡಿಲ್ಲ, ಬರೆದು ಇಲ್ಲ, ಇನ್ನೊಂದು ಮಾಡಿಲ್ಲ. ಅಡಿಷನ್ ಮಾಡಿದ್ರೆ 45 ಬರಬೇಕು ಸರ್, ಒಂದು ಆಪ್ಷನ್ ಆಯಿತು. ಮೈನಸ್ ಮಾಡಿದ್ರೆ 19 ಬರಬೇಕು ಸರ್, ಇಲ್ಲಿ 5 ಬರುತ್ತೆ, ಇಲ್ಲಿ 15 ಬರುತ್ತೆ. ಸೊ ಒಂದೇ ಆಪ್ಷನ್ನೇ. ಸೊ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಸರ್ ನಮಗೆ ಮಾಡಬೇಕು, ನಮಗೆ ಕಾನ್ಸೆಪ್ಟ್ ಬೇಕು ಅಂದರೆ ಮಾಡೋಣ, ತೊಂದರೆ ಇಲ್ಲ. ಸೊ C&D ರೂಲ್ನ ಯೂಸ್ ಮಾಡಿದ್ರೆ ಇದನ್ನೆಲ್ಲ ಅಡಿಷನ್ ಮಾಡಿ /2 ಮಾಡಿ. 45 + 19 = 64 /2 32. ಎ ವ್ಯಾಲ್ಯೂ ಸರ್, x ವ್ಯಾಲ್ಯೂ 32 ಆದರೆ, ಏನು ಅಡಿಷನ್ ಮಾಡಿದ್ರೆ 45 ಬರುತ್ತೆ ಸರ್, 13 ಅಡಿಷನ್ ಮಾಡಿದ್ರೆ 45 ಬರುತ್ತೆ. ಸಿಂಪಲ್. ನೋಡಿ, ನೆಕ್ಸ್ಟ್ ಕ್ವಶನ್. The sum of the 4 numbers is 96. Okay, sum of the 4 numbers means a plus b plus c plus d. 4 ನಂಬರ್ದು 96 ಅಂತ ಆಯಿತು. If 3 is added to the first number, okay, if 3 is added to the first number, ಒಂದು ವೇಳೆ 3 ಆ್ಯಡ್ ಮಾಡಿದ್ರೆ ಫಸ್ಟ್ ನಂಬರ್ಗೆ, and 3 is subtracted from the second number, ಒಂದು ವೇಳೆ 3 ಸಬ್ಟ್ರಾಕ್ಟೆಡ್ ಮಾಡಿದ್ರೆ ಸರಿ, b - 3 ಅಲ್ವಾ, 3 ಅಲ್ವಾ. ಸೊ 3 second number. Then the third number is multiplied by 3. Again third number is C. It means 3 into C, 3C. And the fourth number is divided by 3. It means D by 3. Then all the results become equal. When all the results equal adre, what is the difference between the largest number and the smallest number? Idunna K anta ankodi. Clear? K anta ankondre illi nodi 3 plus A ಎಲ್ಲಾನು ಈಕ್ವಲ್ ಅಂತ ಹೇಳಿದ್ರೆ, ಸೊ K B - 3 is equal to K, 3C is equal to K, D by 3 is equal to K. ಕ್ಲಿಯರ್. ಈಕ್ವಲ್ ಮಾಡಿದ್ರೆ ನಮಗೆ A ಬೇಕಲ್ವಾ, A ಬೇಕಂದರೆ K - 3 ಬಂತು, B ಬೇಕಂದರೆ K + 3 ಬಂತು, C ಬೇಕಂದರೆ K by 3 ಬಂತು. ಇನ್ನೇನು ಬೇಕು, D ಬೇಕಂದರೆ 3K, D ಬೇಕಂದರೆ 3K. ಈಗೇನಾಯ್ತು ಸರ್, ಎಲ್ಲನೂ ಈಕ್ವಲ್ ಆಯಿತು. ಅಂದರೆ ಸಮ್ ಮಾಡಿದ್ರೆ K - 3 plus K + 3 plus K by 3 plus 3K is equal to ಸಮ್ ಎಷ್ಟು ಕೇಳಿದೆ ಸರ್, 96. ಎಷ್ಟು ಕೊಟ್ಟಿದ್ದಾರೆ, 96 ಅಲ್ವಾ. ಸೊ -3 + 3 ಕ್ಯಾನ್ಸಲ್, -3 + 3 ಹೋಯ್ತು. ಇನ್ನೇನು ಉಳಿತು ಸರ್, 2K ಉಳಿತು. 2K plus K by 3 plus 3K is equal to 96. 3K sir, 3 into 3K 9K, 9K plus 10 sir, 9K plus K 10K, 10K by 3 ಇಲ್ಲಿ ಸರ್ 2K is equal to 96 is equal to 96.
Again 3 into 2k 6k plus 10k by 3 is equal to 96. So ಎಷ್ಟಾಯ್ತು ಸರ್ 16k by 3 is equal to 96 ಆಯಿತು ಕರೆಕ್ಟಾ 6k plus 10k. ಸೊ 16 1 ಜಾ 16 6 ಜಾ. ಸೊ k ವ್ಯಾಲ್ಯೂ ಏನು ಬಂತು ಸರ್ 3 into 6 18 ಬಂತು. k ವ್ಯಾಲ್ಯೂ 18 ಬಂತು ಅಂದ್ಕೊಳ್ಳಿ. ಒಂದು ವೇಳೆ k ವ್ಯಾಲ್ಯೂ 18 ಬಂತು ಅಂದ್ಕೊಳ್ಳಿ. ಅವ್ರು ಏನು ಕೇಳಿದ್ದಾರೆ ಸರ್ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಲಾರ್ಜೆಸ್ಟ್ ಆ್ಯಂಡ್ ದ ಸ್ಮಾಲೆಸ್ಟ್. ಇಲ್ಲಿ ಲಾರ್ಜೆಸ್ಟ್ ಯಾವುದು ಸರ್ d is equal to 3k ಅಲ್ವಾ d is equal to 3k. ಸೊ ಸ್ಮಾಲೆಸ್ಟ್ ಯಾವುದು k by 3. ಸೊ k by 3 means 18 by 3 that is equal to 6 ಬಂತು. ಸಿದು d is equal to 3k means 3 into k ವ್ಯಾಲ್ಯೂ 18. ಸೊ ಎಷ್ಟು ಬಂತು ಸರ್ 54 ಬಂತು. ಲಾರ್ಜೆಸ್ಟ್ ಬಂದುಬಿಟ್ಟು ನಂಬರು 54 ಬಂತು, ಸ್ಮಾಲೆಸ್ಟ್ ನಂಬರ್ ಬಂದುಬಿಟ್ಟು 6 ಬಂತು. ಹಾಗಾದರೆ ಅವ್ರು ಏನು ಕೇಳಿದ್ದಾರೆ ಸರ್ ಡಿಫ್ರೆನ್ಸ್ ಕೇಳಿದ್ದಾರೆ. ಡಿಫ್ರೆನ್ಸ್ ಹಂಗಾದರೆ 54ಗೆ 6ಗೆ ಡಿಫ್ರೆನ್ಸ್ ಎಷ್ಟು 48. ಡಿಫ್ರೆನ್ಸ್ ಎಷ್ಟು ಸರ್ 48. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ ವರ್ಲ್ಡ್ ಪ್ರಾಬ್ಲಮ್ಸ್ ಅಲ್ವಾ, ವರ್ಲ್ಡ್ ಪ್ರಾಬ್ಲಮ್ಸು ಸ್ವಲ್ಪ ಟೈಮ್ ತಗೊಳುತ್ತೆ. ಅದನ್ನು ನಾವು ಏನು ಮಾಡಬೇಕು ಸ್ವಲ್ಪ ಟೈಮ್ ಕೊಡಬೇಕು. ಈಸಿ ಕ್ವಶನ್ಸ್ನ ಬೇಗ ಮಾಡಿಬಿಟ್ಟು ವರ್ಲ್ಡ್ ಪ್ರಾಬ್ಲಮ್ಸ್ಗೆ ಟೈಮ್ ಕೊಟ್ಟರೆ ಈ ಥರ ಈಸಿಯಾಗಿ ಸಿಂಪಲ್ಲಾಗಿ ಬರಿಬೋದು. ಇನ್ನೂ ಸ್ವಲ್ಪ ಫಾಸ್ಟ್ ಇದ್ದರೆ ಇದನ್ನು ಡೈರೆಕ್ಟಾಗಿ ಈ ಮೆಥಡ್ ಬರದೆ ಡೈರೆಕ್ಟ್ ಮೆಥಡನ್ನು ಸಹ ನಾವು ಮಾಡ್ಬೋದು, ತೊಂದರೆ ಇಲ್ಲ. ಕ್ಲಿಯರ್ ಇಲ್ಲ ಸರ್ ಅಂದರೆ ಆಪ್ಷನ್ ಎಲಿಮಿನೇಷನ್ ಅಂದರೆ ಆಪ್ಷನ್ ಎಲಿಮಿನೇಷನ್ ಸಹ ಯೂಸ್ ಮಾಡ್ಬೋದು. ಬಟ್ ಎಲ್ಲನೂ ಆಪ್ಷನ್ ಎಲಿಮಿನೇಷನ್ ಚೆಕ್ ಮಾಡೋದ್ರಿಂದ ಏನಾಗುತ್ತೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಸೊ ಎಗೇನ್ ಇದು k by 3 ಈ ಥರ ಮಾಡಬೇಕಾಗುತ್ತಲ್ಲ, ಸೊ ಆವಾಗ ಸಹ ಇಲ್ಲಿವರೆಗೂ ನಾವು ಮಾಡಲೇಬೇಕಾಗುತ್ತೆ. ಹಾಗಾಗಿ ಇಲ್ಲಿವರೆಗೂ ಮಾಡೋ ಬದಲು ಡೈರೆಕ್ಟಾಗಿ ಮಾಡಿದ್ರೆ ಆನ್ಸರೇ ಬರುತ್ತಲ್ವಾ. ಸೊ ನೆಕ್ಸ್ಟ್ ಕ್ವಶನ್, ಸಮ್ ಆಫ್ ಟ್ವೈಸ್ ದ ಲಾರ್ಜೆಸ್ಟ್ 2 digit ಪ್ರೈಮ್ ನಂಬರ್. ಲಾರ್ಜೆಸ್ಟ್ 2 digit ಪ್ರೈಮ್ ನಂಬರ್ ಎಷ್ಟು ಸರ್ 97 and 3 times of the largest 3 digit prime number. 3 digit largest is sir 997. Smallest 2 digit sir largest 2 digit and largest 3 digit. ಇಲ್ಲಿ ನೋಡಿ CBT1 ಓಕೆ 2022 ಸರಿ ಸರ್. ಇಲ್ಲಿ ಟ್ವೈಸ್ ಆಫ್ ದ ಲಾರ್ಜೆಸ್ಟ್ 2 digit ಅಂದರೆ ಟ್ವೈಸ್ ಮೀನ್ಸ್ ಡಬಲ್ ಅಲ್ವಾ. ಸೊ ಸಮ್ ಅಂತಂದರೆ ಪ್ಲಸ್ 3 times ಆಫ್ ದ ಲಾರ್ಜೆಸ್ಟ್. 3 times ಮೀನ್ಸ್ ಇಂಟು 3 ಸಿಂಪಲ್ ಇಷ್ಟೇ. 2 into 97 ಎಷ್ಟು ಸರ್ 194 ಅಲ್ವಾ. 7 into 14 1 ಕ್ಯಾರಿ 2 into 9 18 plus 1 19. Again 997 into 3 into 7 21 2 carry 3 9 27 plus 2 29 2 carry 3 9 27 plus 2 29 2991 plus 194. ಕ್ಲಿಯರ್ ಎಷ್ಟು ಬಂತು ಸರ್ 194. ಸೊ 4 plus 1 5 ಎಷ್ಟು ಬರಬೇಕು ಸರ್ 5. ಸೊ ಎರಡು ಆಪ್ಷನ್ ಇದೆ. 2991 ಪ್ಲಸ್ 194 ಎಷ್ಟಾಗಿದೆ ಸರ್ 3000 ಸಮಥಿಂಗ್ ಬರುತ್ತೆ ಅಲ್ವಾ. ಸೊ 299 ಇದಕ್ಕಿಂತ ಜಾಸ್ತಿ ಇದೆ. ಸೊ ಇದು ಸಹ ಆಗಲ್ಲ, ಒಂದೇ ಆಪ್ಷನ್ ಆಗುತ್ತೆ 3125. ಎಷ್ಟು 3125 ಚೆಕ್ ಮಾಡಿ. 1 plus 4 5 9 plus 9 18 1 carry 9 plus 1 10 plus 1 that is 11 1 carry 2 plus 1 3 2 ಇದೆ 1 ಕ್ಯಾರಿ 2 plus 1 3 ದಟ್ ಈಸ್ ಈಕ್ವಲ್ ಟು 3185. ಕ್ಲಿಯರ್. ಸಿಂಪಲ್ ಪ್ರಶ್ನೆಗಳು ಮಾಡ್ಕೊಂಡು ಹೋಗ್ತಾ ಇರಬೇಕು ಆರಾಮಾಗಿ. 2 consecutive numbers are such that 1/4 of a small number is more than the 1/5 of the largest number. 2 consecutive numbers ಅಂತ ನಮ್ಗೆ ಏನು ಗೊತ್ತಿಲ್ಲ. 2 consecutive numbers ಇಷ್ಟೇ ಸಾಕು ಅಲ್ವಾ. ಸೊ 2 consecutive numbers ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು x/4 ಆರ್ x plus 1/4 ಅಂತ ಬರ್ಕೊಂಡ್ರೂ ಸಹ ಆನ್ಸರ್ ಬರುತ್ತೆ, ತೊಂದರೆ ಇಲ್ಲ. ಆರ್ 1 ಅಂತ ಬರ್ಕೊಂಡ್ರೂ ಬರುತ್ತೆ. ಮತ್ತೆ ಏನು ಕೇಳಿದ್ದಾರೆ 2 consecutive numbers are such that 1/4 and smaller number more than ಅಂತ ಕೇಳಿದ್ದಾರೆ. more than means minus is equal to 3 ಅಲ್ವಾ. ಸೊ x/4 5 into x 5x minus 4 into x 4x minus 4 into 1 minus 4 divided by 4 into 5 20 is equal to 3 ಅಲ್ವಾ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಇಷ್ಟು ಬರುತ್ತೆ. ಸೊ ಇಲ್ಲಿ ನೋಡಿ ಇದು ಅರ್ಥ ಆಯ್ತಲ್ವಾ. ಇದು ಹೇಗೆ ಅಂದರೆ ಸ್ಮಾಲೆಸ್ಟ್ ನಂಬರ್ ಅಂತ ಕೇಳಿದ್ದಾರೆ 1/4 ಅಂತ ಕೊಟ್ಟಿದ್ದಾರೆ ಮಾಡಿ. ಲಾರ್ಜೆಸ್ಟ್ ನಂಬರ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕಿಂತ ಒಂದು ಜಾಸ್ತಿ. ಸೊ 5 ಮಾಡಿ. ಮೋರ್ ದ್ಯಾನ್ ಮೀನ್ಸ್ ಮೈನಸ್, ಲೆಸ್ ದ್ಯಾನ್ ಮೀನ್ಸ್ ಪ್ಲಸ್. ಯಾವುದರಲ್ಲಿ ನಾವು ಈಕ್ವಲ್ ಅಂದರೆ 3 ಈಕ್ವಲ್ ಇಟ್ಕೊಂಡ್ರೆ ಮಾತ್ರ. ಕ್ಲಿಯರ್. ಸೊ ಎಷ್ಟು ಬರುತ್ತೆ ಸರ್ 5x minus x 4x ದಟ್ ಈಸ್ x minus 4 is equal to 20 into 3 ಎಷ್ಟಾಯ್ತು ಸರ್ 60. ಸೊ x is equal to
60 ಪ್ಲಸ್ -4 ಅದು ಹಾಕೋದ್ರೆ 64. ಎಷ್ಟು ಸರ್? 64. ಸೊ ಹಾಗಾದರೆ ಅವ್ರು ಏನು ಕೇಳಿದ್ದಾರೆ? ದ ಲಾರ್ಜರ್ ನಂಬರ್ ಮೀನ್ಸ್ x ಪ್ಲಸ್ 1. ಎಕ್ಸ್ ವ್ಯಾಲ್ಯೂ ಎಷ್ಟು ಸರ್? 64 ಪ್ಲಸ್ 1 ದಟ್ ಈಸ್ ಈಕ್ವಲ್ ಟು 65. ಲಾರ್ಜರ್ ನಂಬರ್ 65, ಸ್ಮಾಲರ್ ನಂಬರ್ 64. ಹಾಗಾದರೆ ಏನು ಕೇಳಿದೆ ಸರ್? ಲಾರ್ಜರ್ ನಂಬರ್. ಹಾಗಾದರೆ ಆನ್ಸರ್ ಎಷ್ಟು? 65. ಹಾಗಾದರೆ ಆನ್ಸರ್ ಎಷ್ಟು ಸರ್? 65. ಕ್ಲಿಯರ್? Sum of the two numbers is 17. Sum of the two numbers is 17 means x plus y ವ್ಯಾಲ್ಯೂ ಎಷ್ಟು ಸರ್? 17. ನೀವು x ಪ್ಲಸ್ ವೈ ಅಲ್ಲಿ ನಿಮ್ಮ ಇಷ್ಟ ಯಾವ್ದಾದ್ರು ತಗೋಬೋದು. a ಪ್ಲಸ್ ಬಿ ಯಾವ್ದಾದ್ರು ತಗೋಬೋದು, ಏನಾದರೂ ತಗೋಬೋದು. ಓಕೆನಾ? ಸಮ್ ಆಫ್ ದೇರ್ ಸ್ಕ್ವೇರ್ಸ್ ಮೀನ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ನ ವ್ಯಾಲ್ಯೂ ಎಷ್ಟು ಸರ್? 157. ಫೈಂಡ್ ದ ಸಮ್ ಆಫ್ ದ ಕ್ಯೂಬ್ಸ್ ಆಫ್ ಬೋತ್ ದ ನಂಬರ್ಸ್. ಅವ್ರು ಏನು ಕೇಳಿದ್ದಾರೆ? ಕ್ಯೂಬ್ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬನ್ನು ಕೇಳಿದ್ದಾರೆ. ಕ್ಲಿಯರ್? ನೋಡಿ, ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಬೇಕು ಅಂದರೆ ನಮ್ಗೆ ಏನೇನು ಬೇಕು ಸರ್? ಆಲ್ಜಿಬ್ರಾದಲ್ಲಿ ಹೇಳಿದ್ವಿ. ಏನೇನು ಬೇಕು ಸರ್? ಎಕ್ಸ್ ಪ್ಲಸ್ ವೈ ಹೋಲ್ ಕ್ಯೂಬ್ ಮೈನಸ್ 3xy ಇಂಟು ಎಕ್ಸ್ ಪ್ಲಸ್ ವೈ ಬೇಕು ಅಲ್ವಾ? ನಾವು ಇಲ್ಲಿ ಏನು ಹೇಳಿದ್ವಿ? ಎ ಪುಟ್ ಮಾಡಿದ್ವಿ. ಇಲ್ಲೇನಿದೆ? ಎಕ್ಸ್ ಪ್ಲಸ್ ವೈ ಪುಟ್ ಮಾಡಿದ್ವಿ. ಆದ್ರೆ ನಿಮಗೆ ಕಷ್ಟ ಆಯ್ತು ಅಂದರೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಮೈನಸ್ 3ab ಇಂಟು ಎ ಪ್ಲಸ್ ಬಿ. ಈ ಥರ ಆದ್ರೂ ಮಾಡಿ ತೊಂದರೆ ಇಲ್ಲ. ಇದನ್ನು ಎ ಅಂತ ತೊಗೊಳ್ಳಿ, ತೊಂದರೆ ಇಲ್ಲ. ಓಕೆನಾ? ಎಕ್ಸ್ ತೊಗೊಂಡ್ರು ಎ ತೊಗೊಂಡ್ರು ಎಲ್ಲನೂ ಒಂದು ಅಲ್ವಾ? ಸೊ ಇಲ್ಲೇನಾಯ್ತು ಸರ್? ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ನಾವು ಮಾಡಿದ್ವಿ ಅಂದ್ಕೊಳ್ಳಿ. ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಮಾಡಿದ್ವಿ ಅಂದ್ಕೊಳ್ಳಿ. ಆಗ ಏನು ಬರುತ್ತೆ ಸರ್? ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2xy 2xy. ಎಕ್ಸ್ ಪ್ಲಸ್ ವೈನ ವ್ಯಾಲ್ಯೂ 17 ಸ್ಕ್ವೇರ್ 289 ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ನ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ 157 ಪ್ಲಸ್ 2xy ಅಲ್ವಾ? 2xy. ಸೊ 299 ಈ ಕಡೆ ಬಂದರೆ 289 ಮೈನಸ್ 157. 9ಅಲ್ಲಿ 7 ಹೋದರೆ 2, 8ಅಲ್ಲಿ 5 ಹೋದರೆ 3, 2ಅಲ್ಲಿ 1 ಹೋದರೆ 1 ಡಿವೈಡೆಡ್ ಬೈ 2 ಕೆಳಗಡೆ ಬಂದರೆ 2 1 ಜಾ 2, 66 ಜಾ. ಎಕ್ಸ್ ವೈ ವ್ಯಾಲ್ಯೂ ಎಷ್ಟು ಬಂತು ಸರ್? 66. ಎಕ್ಸ್ ವೈ ವ್ಯಾಲ್ಯೂ 66 ಬಂತು. ನಮ್ಗೆ ಬೇಕಾಗಿರೋದೇನು? ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್. ಸೊ ಇಲ್ಲಿ ಎಕ್ಸ್ ವೈ ಪುಟ್ ಮಾಡಿದ್ರೆ ನಮ್ಗೆ ಆನ್ಸರ್ ಬರುತ್ತಲ್ವಾ? ಸೊ ಎಕ್ಸ್ ಪ್ಲಸ್ ವೈ ಆರ್ ಎ ಪ್ಲಸ್ ಬಿ. ಎ ಪ್ಲಸ್ ಬಿನ ವ್ಯಾಲ್ಯೂ ಎಷ್ಟು ಸರ್? 17 ಕ್ಯೂಬ್ ಮೈನಸ್ 3 ಇಂಟು ಎಕ್ಸ್ ವೈ ವ್ಯಾಲ್ಯೂ ಎಷ್ಟು ಸರ್? 66 ಇಂಟು ಎ ಪ್ಲಸ್ ಬಿ ವ್ಯಾಲ್ಯೂ ಎಷ್ಟು ಸರ್? 17 ಅಲ್ವಾ? ಸೊ 17 ಕ್ಯೂಬ್ ಎಷ್ಟು ಸರ್? 4913. 17 ಕ್ಯೂಬ್ ಎಷ್ಟು? 4913 ಅಲ್ವಾ? 4913 ಮೈನಸ್ 3 ಇಂಟು 66 ದಟ್ ಈಸ್ 198 ಇಂಟು 17. ಕ್ಲಿಯರ್? 198 ಇಂಟು 17. ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡಬೇಕಂದ್ರೆ ಇಲ್ಲಿ ನೋಡಿ, ಕ್ಯಾಲ್ಕುಲೇಷನ್ ಸ್ಪೀಡ್ ಇದ್ದರೆ ನಾನು ತೋರಿಸ್ತೀನಿ ಡೈರೆಕ್ಟಾಗಿ. 17 ಇಂಟು 8 136, 13 ಕ್ಯಾರಿ. 17 ಇಂಟು 9 153 ಪ್ಲಸ್ 13 166, 16 ಕ್ಯಾರಿ. 17 ಇಂಟು 1 17 ಪ್ಲಸ್ 16 33, 3366. 4913 ಅಲ್ಲಿ 3366 ಹೋಯ್ತು ಅಂದ್ಕೊಳ್ಳಿ. 13ಅಲ್ಲಿ 6 ಹೋದರೆ 7. ಓಕೆ, 7. 10ಅಲ್ಲಿ 6 ಹೋದರೆ 4, 8ಅಲ್ಲಿ 3 ಹೋದರೆ 547 ಬರ್ತಿದೆಯಾ? ಫೈಂಡ್ ದ ಸಮ್ ಆಫ್ ದ ಕ್ಯೂಬ್ಸ್ ಆಫ್ ಬೋತ್ ನಂಬರ್ಸ್ ಕೇಳಿದ್ದಾರೆ. ಕ್ಯೂಬ್ಸ್ ಕೇಳಿದಾರಲ್ವ? ಸೊ ಎಸ್ ಕರೆಕ್ಟ್ ಇದೆ. ಒಂದ್ಸಲ ಚೆಕ್ ಮಾಡೋಣ. 4913 13ಅಲ್ಲಿ 6 ಹೋದರೆ 7 ಬಂತು. ಕ್ಲಿಯರ್? ಸೊ 10 ಉಳಿತು. 10ಅಲ್ಲಿ 6 ಹೋದರೆ 4 ಉಳಿತು. ಎಷ್ಟು ಉಳಿತು? 48 ಉಳಿತು. 48ಅಲ್ಲಿ 33 ಹೋದರೆ 15 ಉಳಿತು. ಇಷ್ಟು ಬರಬೇಕಲ್ವಾ? ಸೊ ಇಷ್ಟು ಬರಬೇಕು. ಸೊ ಇಲ್ಲಿ ಆಪ್ಷನ್ಸ್ ರಾಂಗ್ ಇದೆ. ಕ್ಲಿಯರ್? ಎಷ್ಟು ಬರಬೇಕು? ಅಷ್ಟು ಬರಬೇಕು. ಕ್ಲಿಯರ್? ಸೊ ಎಷ್ಟು ಬರಬೇಕು ಸರ್? ಅಷ್ಟು ಬರಬೇಕು ಆನ್ಸರ್. ಇವರೆಲ್ಲ ಕ್ಲಿಯರ್? ಸೊ ನೋಡಿ, ಫೈಂಡ್ ದ ನಂಬರ್ ಆಫ್ 2 ಡಿಜಿಟ್ ನಂಬರ್ಸ್ ಡಿವಿಸಬಲ್ ಬೈ 2 and 4. 2 and 4 ಇಂದ ಫೈಂಡ್ ದ ನಂಬರ್ ಆಫ್ 2 ಡಿಜಿಟ್ ನಂಬರ್ಸ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು. 2 and 4 ಇಂದ ಮೊದಲನೇದು ಯಾವುದಾಗುತ್ತೆ ಸರ್? 4 ಆಗುತ್ತಲ್ವಾ? ಸೊ 2 ಡಿಜಿಟ್ ನಂಬರ್ಸ್ ಮೊದಲನೇದು 4 ಆರ್ ಕೊನೆಯದು 96. ಮೊದಲನೇದು 4 ಡಿವೈಡೆಡ್ ಬೈ ಡಿಫ್ರೆನ್ಸ್ ಎಷ್ಟು? 4 ಪ್ಲಸ್ 1. ಶಾರ್ಟ್ ಟ್ರಿಕ್ ಏನಪ್ಪ ಅಂದರೆ ಫೈಂಡ್ ಔಟ್ ಮಾಡೋಕ್ಕೆ ನಂಬರ್ಸು ಲಾಸ್ಟ್ ಟರ್ಮ್
ಮೈನಸ್ ಫಸ್ಟ್ ಟರ್ಮ್ ಡಿವೈಡೆಡ್ ಬೈ ಡಿಫರೆನ್ಸ್ ಪ್ಲಸ್ 1. ನಾವು ಹೌ ಮೆನಿ ನಂಬರ್ಸ್ ಆರ್ ಫೈಂಡ್ ದ ನಂಬರ್ಸ್ ಅಂತ ಫೈಂಡ್ ಔಟ್ ಮಾಡಿ. ನೋಡಿ ಈಗ ಏನು ನೋಡಿ ಒಂದು ಸೆಕೆಂಡ್. ಸೆವೆಂಟೀನ್ ಕ್ಯೂಬ್ 4913. ಸೊ ಕರೆಕ್ಟ್ ಇದೆ. ಸೊ ಕರೆಕ್ಟ್ ಇದೆ. ಆಪ್ಷನ್ಸ್ ಚೆಕ್, ಆಪ್ಷನ್ಸ್ ರಾಂಗ್ ಇದು ಕ್ಲಿಯರ್. ಸೊ ಇಲ್ಲಿ 96 minus 4, 96 minus 4 that is equal to, ಸರ್ 2 digit ನಂಬರ್ ಅಲ್ವಾ ಕೇಳ್ರೆ. ಸೊ 2 digit ನಂಬರ್ ಫಸ್ಟ್ ಯಾವುದು 12 ಅಲ್ವಾ. ಸೊ 96 ಅಲ್ಲಿ 12 ಅಂದರೆ 84 ಡಿವೈಡ್ ಬೈ 4 ಪ್ಲಸ್ 1. 4 1 4 2 1 ಪ್ಲಸ್ 1 ದಟ್ ಈಸ್ ಈಕ್ವಲ್ ಟು 22. ಕ್ಲಿಯರ್. ಎಷ್ಟು ಸರ್ 22 ನಂಬರ್ಸ್ ಇದೆ. 2 digit ನಂಬರ್ಸ್ ಯಾವುದರಿಂದ ಮಲ್ಟಿಪ್ಲೈ ಆಗೋದು 2 and 4 ಇಂದ ಮಲ್ಟಿಪ್ಲೈ ಆಗಿರುವಂಥ ಸಂಖ್ಯೆಗಳು ಎಷ್ಟಿದೆ ಸರ್ 22. ಇದು ಗೊತ್ತಾಯ್ತಲ್ವಾ. ಯಾವುದೇ ಒಂದು ಡಿವಿಸಬಲ್ಸ್ ಚೆಕ್ ಮಾಡಬೇಕಂದ್ರೆ ಲಾಸ್ಟ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ಡಿವೈಡ್ ಬೈ ಡಿಫರೆನ್ಸ್ ಪ್ಲಸ್ 1. ಕ್ಲಿಯರ್. ಪ್ಲಸ್ 1 ಮಾಡಿದ್ರೆ ನಮಗೆ ನಂಬರ್ಸ್ ಸಿಗುತ್ತೆ. ಕ್ಲಿಯರ್. ನೋಡಿ ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ಸ್ ಇಸ್ ಡಿವಿಸಬಲ್ ಬೈ 8? 8 ರಿಂದ ಭಾಗ ಆಗುವಂಥ ಸಂಖ್ಯೆಗಳು ಯಾವುವು ಅಂತ ಹೇಳಿದ್ದಾರೆ. 8 ರಿಂದ ಭಾಗ ಆಗಬೇಕಂದ್ರೆ ಡಿವಿಸಬಲ್ ರೂಲ್ ಏನು, ಲಾಸ್ಟ್ 3 ನಂಬರ್ ಇದಲ್ವಾ, ಲಾಸ್ಟ್ 3 ನಂಬರ್ 8 ರಿಂದ ಭಾಗ ಆಗಬೇಕು. 8 ರಿಂದ ಭಾಗ ಆಗಬೇಕು. ನೋಡಿ 312 ಆಗುತ್ತಾ ಚೆಕ್ ಮಾಡಿ. 8 3 24 72 ಉಳಿತು, ಇದು ಹೋಗುತ್ತೆ. ಕ್ಲಿಯರ್. ಎಗೇನ್ ಯಾವುದಾದ್ರು ಆಗುತ್ತಾ, ಮೊದಲನೇ ಆಪ್ಷನ್ ಹೋಯ್ತು ಬಟ್ ಚೆಕ್ ಮಾಡೋಣ. 31 76 ಬಂತಲ್ವ. 8 3 24 7 ಉಳಿತು 76 ಹೋಗುತ್ತಾ, ಹೋಗಲ್ಲ. ಕ್ಲಿಯರ್. 8 3 24 ಎಷ್ಟು ಉಳಿತು ಸರ್ 78 ಹೋಗುತ್ತಾ, ಹೋಗಲ್ಲ. ಕ್ಲಿಯರ್. 315 8 3 24 74 ಉಳಿತು, ಹೋಗಲ್ಲ. ಒಂದೇ ಆಪ್ಷನ್ ಅಲ್ವಾ. ಸೊ ಇದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ, ಬಟ್ ನಿಮಗೆ ತೋರಿಸ್ತಾ ಇದೆ. ನೆಕ್ಸ್ಟ್ 8 ಬರಬೇಕಾದ್ರೆ ಓನ್ಲಿ ಡಿ ಇದ್ರೆ ಆಪ್ಷನ್, ಅವಾಗ ಏನು ಮಾಡೋ ಕಂಪಲ್ಸರಿ ಚೆಕ್ ಮಾಡ್ಕೊಂಡು ಹೋಗ್ಬೇಕಲ್ವಾ. ಸೊ ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಡಿವಿಸಬಲ್ ಬೈ ಬೋತ್ 8 4 and 8? 4 and 8 4ರದು ಲಾಸ್ಟ್ ಒಂದು ಡಿಜಿಟ್, ಸಾರಿ ಲಾಸ್ಟ್ 2 ಡಿಜಿಟ್ಸ್ ಚೆಕ್ ಮಾಡಬೇಕು. 2ರದು ಲಾಸ್ಟ್ 1 ಡಿಜಿಟ್ಟು, 4ರದು 2 ಡಿಜಿಟ್ಟು, 8ರದು 3 ಡಿಜಿಟ್ಟು, 16ರದು 4 ಡಿಜಿಟ್ಟು ನೆನ್ಪಿಟ್ಕೋಬೇಕು. 4 and 8 4ದು ಚೆಕ್ ಮಾಡಿದ್ರೆ 82 ಹೋಗುತ್ತಾ, ಹೋಗಲ್ಲ. ಕ್ಲಿಯರ್. 82 ಹೋಗುತ್ತಾ, ಹೋಗಲ್ಲ ಸರ್. 42 ಹೋಗುತ್ತಾ 4ರಿಂದ, ಹೋಗಲ್ಲ. 24 and 42 ಹೋಗುತ್ತಾ, 42 ಸಹ ಹೋಗಲ್ಲ 4ಇಂದ. ಡೈರೆಕ್ಟ್ ಒಂದೇ ಆಪ್ಷನ್, ಆಪ್ಷನ್ ಸಿ. ಸಿಂಪಲ್ ಆಪ್ಷನ್ ಸಿ, ಓನ್ಲಿ ಆಪ್ಷನ್ ಸಿ ಮಾತ್ರ ಇದೆ. ಡೈರೆಕ್ಟಾಗಿ ಚೆಕ್ ಮಾಡ್ಬೋದು ನಾವು. ಕ್ಲಿಯರ್. ಡೌಟ್ ಇದ್ದರೆ 8ರಿಂದ ಚೆಕ್ ಮಾಡಿ. 8 1 8 8 3 ಕರೆಕ್ಟಾ. 8 1 8 38 ಮೀನ್ಸ್ 8 4 32 ರಿಮೈನಿಂಗ್ 62 ಮೀನ್ಸ್ ಇದು ಸಹ ಹೋಗಲ್ಲ. ಎಗೈನ್ 32 22 ಉಳಿತು, ಇದು ಸಹ ಹೋಗಲ್ಲ. ಎಗೈನ್ 8 ಹೋಯ್ತು 42 ಹೋಗಲ್ಲ. ಡೈರೆಕ್ಟ್ ನೋಡಿ ಆಪ್ಷನ್ಸ್ನ ಯೂಸ್ ಮಾಡ್ಕೊಂಡು ಡೈರೆಕ್ಟ್ ಆನ್ಸರ್ ಬಂತು. ನಾವು 8 ಸಹ ಚೆಕ್ ಮಾಡಿಲ್ಲ, ಡೈರೆಕ್ಟ್ 4 ಮಾತ್ರ ಚೆಕ್ ಮಾಡಿದ್ವಿ. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇಷ್ಟು ನೋಡಿ 4 ಮಾತ್ರ ಚೆಕ್ ಮಾಡೋದು. 4 and 8 ಅಲ್ವಾ. ಸೊ 4 ಚೆಕ್ ಮಾಡೋದು ಲಾಸ್ಟ್ 2 ಡಿಜಿಟ್. 82 ಹೋಗಲ್ಲ, 42 ಹೋಗಲ್ಲ, 42 ಹೋಗಲ್ಲ, 24 ಹೋಗುತ್ತೆ. ಸಿಂಪಲ್. ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಡಿವಿಸಬಲ್ ಬೈ 2 3 and 5? 2 3 5 ನೋಡಿ 2 3 5 5 ಆಗಬೇಕಂದ್ರೆ ಡಿವಿಸಬಲ್ ಅದೇನಾಗಿರ್ಬೇಕು, ಲಾಸ್ಟಲ್ಲಿ 0 or 5 ಆಗಬೇಕು. ಲಾಸ್ಟಲ್ಲಿ 0 or 5 ಆಗಬೇಕು. ನಾವಿಲ್ಲಿ ಗಮನಿಸಿದ್ರೆ 5 4 3 3 ಹೋಯ್ತು, 5 4 3 3 ಹೋಯ್ತು. ಕ್ಲಿಯರ್. ಸೊ ಒಂದು ಆಪ್ಷನ್ ಹೋಯ್ತು. ನೆಕ್ಸ್ಟ್ 5 ಉಳಿದು 3 ಚೆಕ್ ಮಾಡಿ. 3 ಮಲ್ಟಿಪಲ್ ಚೆಕ್ ಮಾಡಿ. 3 ಮಲ್ಟಿಪಲ್ ಚೆಕ್ ಮಾಡಿ. 3 ಮಲ್ಟಿಪಲ್ ಚೆಕ್ ಮಾಡಬೇಕಂದ್ರೆ ನಮಗೆ ಸಮ್ ಆಫ್ ಡಿಜಿಟ್ಸ್ ಇಸ್ ಈಕ್ವಲ್ ಟು ಮಲ್ಟಿಪಲ್ ಆಫ್ 3 ಆರ್ 3 3 ಕ್ಯಾನ್ಸಲ್ ಮಾಡಿದ್ರೆ ನಮ್ಮ 3 ಡಿವಿಸಬಲ್ ಆದರೆ 3 ಮಲ್ಟಿಪಲ್ ಆಗುತ್ತೆ. 3 ಹೋಯ್ತು, 5 + 1 6 ಹೋಯ್ತು. ಸೊ ಇದು ಆಗಿರಬಹುದು. ಕ್ಲಿಯರ್. ನೆಕ್ಸ್ಟು 7 + 1 + 1 4 + 5 ಇದು ಸಹ ಏನೋ ಆಗಿರಬಹುದು. ಕ್ಲಿಯರ್. ಎಗೈನ್ 2 2 4 8 ಆಯಿತು, ಇದು ಆಗಿರಲ್ಲ, ಚಾನ್ಸೇ ಇಲ್ಲ. ನೆಕ್ಸ್ಟು 2ಗೆ ಬನ್ನಿ. 2ಗೆ ಬರಬೇಕಂದ್ರೆ ಲಾಸ್ಟಲ್ಲಿ ಏನಿರಬೇಕು ಸರ್, ಇವನ್ ನಂಬರ್ ಇರಬೇಕು. ಇಲ್ಲಿ ಇವನ್ ನಂಬರ್ ಇದೆಯಾ, ಇಲ್ಲ. ಸೊ ಆಪ್ಷನ್ ಒಂದೇ, ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಸಿಂಪಲ್ ಸಿಂಪಲ್ ಸಿಂಪಲ್. ವಿತೌಟ್ ಪೆನ್ ಪೇಪರ್ ಸಹ ನಾವು ಮಾಡ್ಬೋದು. ನೋಡಿ 2ದು ಚೆಕ್ ಮಾಡಿ. ಮೊದಲು 2 3 5 2ದು ಚೆಕ್ ಮಾಡಿ, ಇದು ಹೋಗುತ್ತೆ, ಇದು ಹೋಗಲ್ಲ ಅಲ್ಲ, ಒಂದು ಹೋಯ್ತು. 3ದು ಚೆಕ್ ಮಾಡಿ, 3ದು ಚೆಕ್ ಮಾಡಿ, ಇದು ಇದು ಹೋಗುತ್ತೆ, ಇದು ಹೋಗಲ್ಲ. ಎಗೈನ್ 5 ಚೆಕ್ ಮಾಡಿ, ಇದು ಹೋಗುತ್ತೆ. ಸಿಂಪಲ್. ಎಗೈನ್ ಡಿವಿಸಬಲ್ ಬೈ 9. 9 ಮೀನ್ಸ್ ಡಿಜಿಟಲ್ ಸಮ್. ಸಮ್ ಆಫ್ ಡಿಜಿಟ್ಸ್ ಇಸ್ ಈಕ್ವಲ್ ಟು 9 ಆಗಿರಬೇಕು ಅಲ್ವಾ. ಸೊ ಚೆಕ್ ಮಾಡಿ. 7 7 7 7 2 ಹೋಯ್ತು. 7 + 3 ದಟ್ ಈಸ್ 10 10 + 8 18. ಸೊ ಇದು ಹೋಗುವಂಥ ಚಾನ್ಸಸ್. ಸೊ ನಾಟ್ ಡಿವಿಸಬಲ್ ಬೈ ಅಂತ ಇದೆ. ಸೊ ಇದು ಹೋಗುತ್ತೆ. ಕ್ಲಿಯರ್. ಎಗೈನ್ 4 4 1 9 9 ಇದು ಸಹ ಹೋಗುತ್ತೆ.
ಎಗೈನ್ 9 4 5 ಇದು 3 ಉಳಿತು, ಇದು ಹೋಗಲ್ಲ. ಕ್ಲಿಯರ್, ಇದು ಆನ್ಸರ್ ಆಗಿರ್ಬೋದು. ಚೆಕ್ ಮಾಡೋಣ. 5 + 2 4 7 7 + 6 13 13 + 5 18 ಇದು ಸಹ ಹೋಗುತ್ತೆ. ಓನ್ಲಿ ಆಪ್ಷನ್ ಸಿ ಮಾತ್ರ ಹೋಗಲ್ಲ ಅಷ್ಟೇ. ಕ್ಲಿಯರ್, ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್. ಸಿಂಪಲ್. ನೋಡಿ, ಡಿವಿಸಬಲ್ ಬೈ ಅಂತ ಮಾಡಿದ್ರೆ ಬೇಗ 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 ಮಾಡಬೇಕು. ಈ ಥರ ಪ್ರಶ್ನೆಗಳು ಈಸಿಯಾಗಿ ಮಾಡ್ತಾರೆ. ಫಾಸ್ಟಾಗಿ ಮಾಡ್ತಾ ಇದ್ರೇನು ಈ ಥರ ಪ್ರಶ್ನೆಗಳಿಗೆ ಟೈಮ್ ಕೊಡ್ಬೋದು. ವರ್ಡ್ ಪ್ರಾಬ್ಲಮ್ಸ್ ಮಾಡಿದ್ವಿ ನಾವು ಒಂದು 4 to 5 ಕ್ವಶನ್, ಅದಕ್ಕೆ ಟೈಮ್ ಕೊಡಿ. ಇದಕ್ಕೆ ಬೇಗ ಬೇಗ ಮಾಡ್ಕೊಂಡು ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ಸ್ ಈಸ್ ಕಂಪ್ಲೀಟ್ಲಿ ಡಿವಿಸಬಲ್ ಬೈ 9 and 11? ಎಗೈನ್ 9 and 11. ನೋಡಿ, 9ದು ಡಿಜಿಟಲ್ ಸಮ್, ಇಟ್ ಮೀನ್ಸ್ ಸಮ್ ಆಫ್ ಡಿಜಿಟ್ಸ್ ಈಸ್ ಈಕ್ವಲ್ ಟು 9. 11ದು ಡಿವಿಸಬಿಲಿಟಿ ರೂಲ್ ಏನಪ್ಪ ಅಂದರೆ ಸಮ್ ಆಫ್ ಈವನ್ ಪ್ಲೇಸಸ್ ಮೈನಸ್ ಸಮ್ ಆಫ್ ಆಡ್ ಪ್ಲೇಸಸ್. ಸಮ್ ಆಫ್ ಈವನ್ ಪ್ಲೇಸಸ್ ಮೈನಸ್ ಸಮ್ ಆಫ್ ಆಡ್ ಪ್ಲೇಸಸ್. ಸಮ್ ಆಫ್ ಈವನ್ ಪ್ಲೇಸಸ್ ಮೊದಲು 9ದು ಚೆಕ್ ಮಾಡೋಣ. ಆ ತದನಂತರ 11ದು ಬೇಕಂದ್ರೆ ಚೆಕ್ ಮಾಡೋಣ. ಓಕೆ, 9ದು 9 ಇರಬೇಕಲ್ವಾ. 5 4 ಇದೆ, 2 3 1 6 ಆಗುತ್ತೆ. ಸೊ 1 2 3 4 5 ಆಪ್ಷನ್ ಎ ಹೋಗಲ್ಲ. ಎಗೈನ್ 7 to 9 7 to 9 8 1 9 ಇದು ಹೋಗುತ್ತೆ. ಕ್ಲಿಯರ್, ಎಗೈನ್ 9 ಹೋಗುತ್ತೆ, 9 ಹೋಗುತ್ತೆ, 8 1 ಹೋಗುತ್ತೆ, 8 1 ಹೋಗುತ್ತೆ, ಇದು ಸಹ ಹೋಗುತ್ತೆ. 8 1 9 ಇದು ಸಹ ಹೋಗುತ್ತೆ. ಈಗ 11ದು ಚೆಕ್ ಮಾಡಬೇಕು. ಸಮ್ ಆಫ್ ಸಮ್ ಆಫ್ ಈವನ್ ಪ್ಲೇಸಸ್ ಮೈನಸ್ ಸಮ್ ಆಫ್ ಆಡ್ ಪ್ಲೇಸಸ್. ಈವನ್ ಪ್ಲೇಸಸ್ ಸರ್ 8 2 10 10 7 17. ಸೊ ಆಡ್ ಪ್ಲೇಸಸ್ ಮೈನಸ್ ಈವನ್ ಪ್ಲೇಸ್ ಯಾವುದಾದ್ರೂ ಒಂದು. ಓಕೆ, 8 + 2 ದಟ್ ಈಸ್ ಈಕ್ವಲ್ ಟು 10. 7 ಉಳಿತು. ನಮ್ಗೇನು ಬೇಕು? 11 or 0 ಬಂದಿರಬೇಕು. 11ಇಂದ ಡಿವಿಸಬಲ್ ಆಗಿರ್ಬೇಕಂದ್ರೆ ಸಮ್ ಆಫ್ ಈವನ್ ಪ್ಲೇಸಸ್ ಮೈನಸ್ ಆಡ್ ಪ್ಲೇಸಸ್ ಆರ್ ಸಮ್ ಆಫ್ ಆಡ್ ಪ್ಲೇಸಸ್ ಮೈನಸ್ ಈವನ್ ಪ್ಲೇಸಸ್ ಈಸ್ ಈಕ್ವಲ್ ಟು ಮಲ್ಟಿಪಲ್ ಆಫ್ 11 ಆರ್ 0. ನಮ್ಗೆ ಏನು ಬಂದಿದೆ ಸರ್? 7 ಬಂದಿದೆ. ಸೊ ಇದು ಆಗಲ್ಲ, ಚಾನ್ಸ್ ಇಲ್ಲ. ಕ್ಲಿಯರ್, ನೋಡಿ ಇದು ನೋಡಿ 8 9. ಕ್ಲಿಯರ್, 8 9 17 + 8 25. 25ಅಲ್ಲಿ 17 + 8. ಸೊ ಇದೇ ಮಾಡಿದ್ವಲ್ಲ. 10 + 11 ಹೋದರೆ ಎಷ್ಟು ಉಳಿತು ಸರ್? 14 ಉಳಿತು. ಸೊ ಇದು ಸಹ ಚಾನ್ಸ್ ಇಲ್ಲ. ಸೊ ಇನ್ನು ಉಳಿದಿರೋದ ಸರ್ ಆಪ್ಷನ್ ಡಿ. ಆಪ್ಷನ್ ಡಿ ಒಂದೇ ಆಗಿರ್ಬೇಕು. ಚೆಕ್ ಮಾಡೋಣ. 0 0 8 + 1 9 9ಅಲ್ಲಿ ಅನ್ನೋದ್ರೆ 0. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್. ಸೊ ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ಸ್ ಈಸ್ ನಾಟ್ ಡಿವಿಸಬಲ್ ಬೈ 15? 15ಇಂದ ಯಾವ ಒಂದು ಕೆಳಗಿನ ನಂಬರ್ ಡಿವಿಸಬಲ್ ಆಗಲ್ಲ ಅಂತ ಹೇಳಿದ್ರು. 15 ನಾವೇನಂತ ಬರಬೇಕು ಸರ್? 3 × 15. ಸೊ 5ದು ಲಾಸ್ಟಲ್ಲಿ 0 ಇರಬೇಕು ಆರ್ 5 ಇರಬೇಕು. ಎಲ್ಲ ಸಂಖ್ಯೆಗಳಿದೆ. ಸೊ ನಾವು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. 5ದು ಓನ್ಲಿ 3 ಚೆಕ್ ಮಾಡಿದ್ರೆ ನಮ್ಗೆ ನೆನಪು ಗೊತ್ತಾಗುತ್ತಲ್ವಾ. 3ದು ಚೆಕ್ ಮಾಡಬೇಕಂದ್ರೆ 3 ಕ್ಯಾನ್ಸಲ್ ಮಾಡಿ, 3 ಕ್ಯಾನ್ಸಲ್ ಮಾಡಿ, 6 ಕ್ಯಾನ್ಸಲ್ ಮಾಡಿ, ಇದು ಹೋಗುತ್ತೆ. ಕ್ಲಿಯರ್, ಈ ಸಂಖ್ಯೆ ಹೋಗುತ್ತೆ. ಈಗ 3 ಕ್ಯಾನ್ಸಲ್ ಮಾಡಿ, 6 ಕ್ಯಾನ್ಸಲ್ ಮಾಡಿ, 4 + 2 ಕ್ಯಾನ್ಸಲ್ ಮಾಡಿ, 7 + 5 12 ಇದು ಹೋಗುತ್ತೆ. 2 ಹೋಗುತ್ತೆ. ನಾಟ್ ಡಿವಿಸಬಲ್ ಬೈ ಹೇಳಿರೋದವ್ರು ನೆನಪಿರಲಿ. ಸೊ 4 + 5 9 ಹೋಗುತ್ತೆ, 7 + 2 9 ಹೋಗುತ್ತೆ, 3 ಹೋಗುತ್ತೆ, ಇದು ಸಹ ಹೋಗುತ್ತೆ. ಇದು ಹಾಗಾದರೆ ಈ ಒಂದೇ ಆಪ್ಷನ್ ಹೋಗಲ್ಲ. ಕ್ಲಿಯರ್, ಇದನ್ನು ಸಹ ಚೆಕ್ ಮಾಡಬೇಕಂದ್ರೆ ಚೆಕ್ ಮಾಡಿ ತೊಂದರೆ ಇಲ್ಲ. 5 + 4 9 ಹೋಗುತ್ತೆ, 3 ಹೋಯ್ತು, 15 ಹೋಯ್ತು, ಬಟ್ 5 ಹೋಗಲ್ಲ 3ಇಂದ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್, ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಗಿವನ್ ನಂಬರ್ಸ್ ಈಸ್ ಡಿವಿಸಬಲ್ ಬೈ 45? 45 ಅಂದರೆ 9 × 5. ಕ್ಲಿಯರ್, 9 ಮಲ್ಟಿಪಲ್ ಆರ್ 3 ಮಲ್ಟಿಪಲ್ನ ಚೆಕ್ ಮಾಡಿದ್ರೆ ನಮಗೆ 45 ಸಿಗುತ್ತೆ. ಸೊ 9 ಮಲ್ಟಿಪಲ್ ಡೈರೆಕ್ಟ್ ಚೆಕ್ ಮಾಡೋಣ. ಆರ್ 5ದು ಮಲ್ಟಿಪಲ್ ಚೆಕ್ ಮಾಡಿದ್ರೆ ಎಲ್ಲ ಸಂಖ್ಯೆನೂ 5 ಇದೆ. ಸೊ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಓನ್ಲಿ ನಾವು ಏನು ಚೆಕ್ ಮಾಡಬೇಕು ಸರ್? 9 ಚೆಕ್ ಮಾಡಬೇಕು. ಸೊ 9 ಚೆಕ್ ಮಾಡಿ ಅಂದ್ಕೊಳ್ಳಿ. 4 + 5 ಹೋಯಿತು, 1 + 2 + 3 6 ಇದು ಹೋಗಲ್ಲ. ಕ್ಲಿಯರ್, ಸೊ 5 + 3 + 1 9 ಆಯಿತು. 6 + 2 ಇದು ಸಹ ಹೋಗಲ್ಲ. 5 + 3 + 1 9 ಹೋಯಿತು. 5 + 2 ಇದು ಸಹ ಹೋಗಲ್ಲ. ಉಳಿದಿರೋದು ಒಂದೇ ಆಪ್ಷನ್ ಏನು ಸರ್? ಆಪ್ಷನ್ ಡಿ. ಇದು ಹೋಗುತ್ತಾ? ಚೆಕ್ ಮಾಡಿ. 7 + 2 9 ಹೋಯಿತು, 5 + 3 + 1 9 ಆಯಿತು. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್, ಇಷ್ಟೇ. 45 ಕೊಡಲಿ, ಏನಾದರೂ ಕೊಡಲಿ, ಇಷ್ಟೇ ಸಿಂಪಲಾಗಿ ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕು. ನೋಡಿ, ನೆಕ್ಸ್ಟ್ ಪ್ರಶ್ನೆ. ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ಸ್ ಇಸ್ ಡಿವಿಸಬಲ್ ಬೈ 30? ಡಿವಿಸಬಲ್ ಬೈ 30 ಇದನ್ನ ಏನಂತ ಬರೀಬೋದು ಸರ್? 10 × 3. ಸೊ 10 ಚೆಕ್ ಮಾಡಬೇಕಂದ್ರೆ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲರೂ 0 ಇದೆ, ಲಾಸ್ಟಲ್ಲಿ 0 ಇದೆ. ಓನ್ಲಿ 3 ಚೆಕ್ ಮಾಡಿದ್ರೆ ನಮ್ಗೆ ಆನ್ಸರ್ ಬರುತ್ತಲ್ವಾ. 3 ಹೋಯಿತು ಅಲ್ವಾ, 4 5 9 ಹೋಯಿತು, 6 ಹೋಯ್ತು, ಇದು ಹೋಗುತ್ತೆ. ಕ್ಲಿಯರ್, 3 ಹೋಯಿತು, 4 5 ಹೋಯಿತು, 2 ಹೋಯ್ತು, ಇದು ಹೋಗಲ್ಲ. ಕ್ಲಿಯರ್, ಅದೊಂದೇ ಆಪ್ಷನ್ ಹೋಗುತ್ತೆ ಅನ್ಸುತ್ತೆ ಮೇ ಬಿ.
ಸೊ ನಾವು ಅಲ್ಲಿ ಕೇಳಿರೋದಲ್ಲ ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ ಇಸ್ ಡಿವಿಸಿಬಲ್ ಬೈ 30. ಸೊ 30ಇಂದ ಇದು ಹೋಗುತ್ತೆ. ಕ್ಲಿಯರ್? ಬೇಕಾದ್ರೆ ಚೆಕ್ ಮಾಡ್ಕೊಳ್ತಂದ್ರೆ ಇಲ್ಲ 6 3 ಹೋಗುತ್ತೆ 7 ಹೋಗಲ್ಲ, 9 ಹೋಗುತ್ತೆ 6 ಹೋಗುತ್ತೆ 7 ಹೋಗಲ್ಲ. ಕೇಳ್ದಲ್ವಾ ಡೈರೆಕ್ಟ್ ಒಂದೇ ಆಪ್ಷನ್ನೇ ಅಂತ. ಕ್ಲಿಯರ್? ಆಪ್ಷನ್ ಎಲಿಮಿನೇಷನ್ ಮೆಥಡ್, ಆಪ್ಷನ್ನ ಯೂಸ್ ಮಾಡಿಕೊಂಡು ಯಾವ ಥರ ಪಟ 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 ಅಂತ ಮಾಡ್ಕೊಂಡು ಹೋಗೋದು. ಕ್ಲಿಯರ್? Which of the following is completely divisible 44? 44 means 11 into 4. ಎಷ್ಟು ಸರ್ 11 into 4. ಚೆಕ್ ಮಾಡಿ 4ದು ಚೆಕ್ ಮಾಡಿ ಮೊದಲು. 4ದು ಎಲ್ಲನೂ ಹೋಗುತ್ತೆ. ಓಕೆ 11ದು ಚೆಕ್ ಮಾಡಿ ಅಂದ್ಕೊಂಡು ಡೈರೆಕ್ಟ್ 11. 4 + 5 9 ಆಯಿತು, ಇದು 9 ಆಯಿತು, ಆಪ್ಷನ್ ಎ ಹೋಗುತ್ತೆ. 10 + 5 15 ಆಯಿತು, ದಟ್ ಈಸ್ 10 ಆಯಿತು, ಇದು ಹೋಗಲ್ಲ. ಆಪ್ಷನ್ ಎ ಎಲ್ಲೆಲ್ಲಿದೆ ಚೆಕ್ ಮಾಡಿ. ಓನ್ಲಿ ಬಿ ಹೋಗಲ್ಲ. ಆಪ್ಷನ್ ಎ ಎಲ್ಲೆಲ್ಲಿದೆ ಚೆಕ್ ಮಾಡಿ ಡೈರೆಕ್ಟ್ ನೋಡೋಣ. ಆಪ್ಷನ್ ಎ ಆ್ಯಂಡ್ ಸಿ, ಆಪ್ಷನ್ ಎ ಆ್ಯಂಡ್ ಡಿ. ಕ್ಲಿಯರ್? ಸೊ ಸಿ ಡಿ ಎರಡರಲ್ಲಿ ಒಂದು ಚೆಕ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಕ್ಲಿಯರ್? ಸೊ 4 + 9 13, 13 + 5 18, 18ಅಲ್ಲಿ 4 + 6 10, 10 + 1 11, 18 11 ಹೋದರೆ 7. ಸೊ ಇದು ಸಹ ಹೋಗಲ್ಲ. ಸೊ ಇದೇನು ಇನ್ನು ಉಳಿದಿರೋದೇನು ಡಿ. ಹಾಗಾದರೆ ಆಪ್ಷನ್ ಎ ಆ್ಯಂಡ್ ಡಿ, ಆಪ್ಷನ್ ಎ ಆ್ಯಂಡ್ ಡಿ ಬೇಕಾದ್ರೆ ಚೆಕ್ ಮಾಡಿ ತೊಂದರೆ ಇಲ್ಲ. 11 + 5 16, 11 9 + 6 15 + 1 16, 16 ಅಲ್ಲಿ 16 ಅಂದರೆ 0. ಸಿಂಪಲ್. ಎ ಆ್ಯಂಡ್ ಡಿ, ಎ ಆ್ಯಂಡ್ ಡಿ ಮಾತ್ರ ಹೋಗುತ್ತೆ, ಇನ್ನು ಉಳಿದಿರೋದು ಯಾವುದು ಹೋಗಲ್ಲ. ಎ ಚೆಕ್ ಮಾಡಿ ಅಂದ್ಕೊಳ್ಳಿ, ಬಿದು ಹೋಯ್ತು, ಸಿ ಆ್ಯಂಡ್ ಡಿದು ಹೋಯ್ತು. ಇನ್ನು ಎರಡು ಆಪ್ಷನಲ್ಲಿ ಒಂದು ಆಪ್ಷನ್ ಮಾಡಿದ್ರೆ ನಮ್ಮ ಆನ್ಸರ್ ಸಿಗ್ಬಿಡುತ್ತೆ. ನೋಡಿ ಹೇಗೆ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಡಿವಿಸಿಬಲ್ ಬೈ 17. 17ಇಂದ ಚೆಕ್ ಮಾಡಿ. 1 × 17 1 ಉಳಿತು, 18 ಉಳಿತು, 1 × 17 ಇದು ಹೋಗುತ್ತೆ. ಈಗ ಒಂದೇ ಆಪ್ಷನ್ ಡೈರೆಕ್ಟ್ ಬಂತಲ್ಲ, ಡೈರೆಕ್ಟ್ ಬರುವಾಗ ನಾವು ಉಳಿದಿರೋ ಆಪ್ಷನ್ ಚೆಕ್ ಮಾಡೋ ಅವಶ್ಯಕತೆ ಇಲ್ವಲ್ಲ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. 17 1 ಕರೆ 8 17 ಹೋಗುತ್ತೆ. ಕ್ಲಿಯರ್? 17 1 ಉಳಿತು 18 ಬಂತು, ಈಗ ಏನು 17 1 ಉಳಿತು 17 ಉಳಿತು ಹೋಯಿತು. ನೆಕ್ಸ್ಟ್ ಕ್ವಶನ್, ಫೈಂಡ್ ಕೇಸ್ ದಟ್ ಎ 7 ಡಿಜಿಟ್ ನಂಬರ್ 51032 ಕೆ ಡಿವಿಸಿಬಲ್ ಬೈ ಎಷ್ಟಿದು 12. 12ನ ಏನಂತ ಬರಿಬೋದು ಸರ್? 4 × 3. ಕ್ಲಿಯರ್? 4 ಡಿವಿಸಿಬಲ್ ಆಗಬೇಕು ಅಂದರೆ ಲಾಸ್ಟ್ 2 ಡಿಜಿಟ್ 4ಇಂದ ಡಿವಿಸಿಬಲ್ ಆಗಬೇಕು. ಕ್ಲಿಯರ್? ಲಾಸ್ಟ್ 2 ಡಿಜಿಟ್ 6 6 ಪುಟ್ ಮಾಡಿದ್ವಿ ಅಂದ್ಕೊಳ್ಳಿ. ಸೊ 6 6 ಪುಟ್ ಮಾಡಿದ್ರೆ 4ಇಂದ ಹೋಗುತ್ತಾ? ಹೋಗಲ್ಲ. ಕ್ಲಿಯರ್? 44 ಪುಟ್ ಮಾಡಿದ್ವಿ ಅಂದ್ಕೊಳ್ಳಿ, 44 ಹೋಗುತ್ತೆ ಒಂದು ಆಪ್ಷನ್. 88 ಹೋಗುತ್ತೆ, 22 ಹೋಗುತ್ತಾ? ಹೋಗಲ್ಲ. ಸೊ ನಮ್ಗೇನಾಗುತ್ತೆ ಸರ್ ಆಪ್ಷನ್ 4 and 8. 4 and 8 ಪುಟ್ ಮಾಡಿದ್ವಿ ಅಂದ್ಕೊಳ್ಳಿ, ಒಂದು ವೇಳೆ 8 ಪುಟ್ ಮಾಡಿದ್ವಿ ಅಂದ್ಕೊಳ್ಳಿ, ಆರ್ 4 ಯಾವುದಾದ್ರೂ ಒಂದು ಪುಟ್ ಮಾಡಿ ಆನ್ಸರ್ ಸಿಗುತ್ತೆ. 51032 ಎಷ್ಟು 88 ಆರ್ 4 4 ಯಾವುದಾದ್ರೂ 88 ಅಂದ್ಕೊಳ್ಳಿ. ಕ್ಲಿಯರ್? 4 × 3, ಈಗ 3 ಚೆಕ್ ಮಾಡಿದ್ವಿ ಅಂದ್ಕೊಳ್ಳಿ, 3 ಇದು ಅಲ್ವಾ? ಸೊ 3 ಹೋಯಿತು, 51 + 6 ಹೋಯಿತು, 16 + 2 18. ಸೊ ಇದು ಡಿವೈಡ್ ಆಗುತ್ತೆ. ಸೊ ಹಾಗಾಗಿ ಆನ್ಸರ್ ಏನು ಸರ್? 8 8 8 8. ಕ್ಲಿಯರ್? 8 8. ಕ್ಲಿಯರ್? ಅರ್ಥ ಆಯ್ತಾ? 4 ಪುಟ್ ಮಾಡಿ ಬರಲ್ಲ, ಇನ್ನು ಉಳಿದಿರೋದು ಸರ್ 8, ಅದೇ ಆನ್ಸರು. ನೋಡಿ ರೋಮನ್ ನಂಬರ್ಸಲ್ಲಿ ಕೊಟ್ಟಿದ್ದಾರೆ. ಕ್ಲಿಯರ್? 32 ಇದನ್ನು ಏನಂತ ಸರ್? ಇದನ್ನು 23, ಇದನ್ನು ಸರ್ ನೆನ್ಪಿಟ್ಕೋಬೇಕು. ಕ್ಲಿಯರ್? 23 ಇದೇನಾಯ್ತು ಸರ್? 23 ದಟ್ ಈಸ್ ಈಕ್ವಲ್ ಟು 55. ದಟ್ ಈಸ್ ಈಕ್ವಲ್ ಟು 55 ಎಲ್ಲಿದೆ? ಇಲ್ಲಿದೆ 55. ಇದನ್ನು ಸಹ 55 ಅಂತಾರೆ, ಇದನ್ನು ಸಹ 55 ಅಂತಾರೆ. ಕ್ಲಿಯರ್? ಹಾಗಾದರೆ ಆನ್ಸರ್ ಏನು ಸರ್? ಎ + ಸಿ, ಬೋತ್ ಎ + ಸಿ. ಕ್ಲಿಯರ್? ಇವು ಸಹ ನೆನ್ಪಿಟ್ಕೊಂಡು ಹೋಗಿರ್ಬೇಕು. 2023 ಕೇಳಿದ್ದಾರೆ. ಸೊ ನೋಡಿ, ಹೌ ವಿಲ್ ದ ನಂಬರ್ 500 ಬಿ ರೆಪ್ರೆಸೆಂಟ್ ರೋಮನ್ ನೊಟೇಷನ್? 500ನ ಏನಂತ ಕರೀತಾರೆ? ಇಟ್ ಈಸ್ ಡಿ. ಏನಂತ ಕರೀತಾರೆ ಸರ್? ಡಿ. ಸೊ ಇದನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ. ಕ್ಲಿಯರ್? ಈ ಒಂದು ಪ್ರಶ್ನೆನ ಕಮೆಂಟ್ ರೂಪದಲ್ಲಿ ತಿಳಿಸಿ. ಕ್ಲಿಯರ್? ನೋಡಿ ಕಂಪ್ಲೀಟ್ ಕವರ್ ಆಗಿದೆ, ನಂಬರ್ ಸಿಸ್ಟಮಲ್ಲಿ ಕಂಪ್ಲೀಟ್ ಕವರ್ ಆಗಿದೆ. ಯೂನಿಟ್ ಡಿಜಿಟ್ ಯಾಕೆ ಮಾಡಿಲ್ಲ ಅಂದರೆ ಯೂನಿಟ್ ಡಿಜಿಟ್ ಸಪ್ರೇಟ್ ವಿಡಿಯೋ ಇದೆ, ಸೊ ಹಾಗಾಗಿ ಯೂನಿಟ್ ಡಿಜಿಟ್ ಮಾಡಿಲ್ಲ. ಫಾರ್ ಎನಿ ನಂಬರ್, for any natural number n, what is always the last digit of the result? 6 to the power of n minus 5 to the power of n ಅಲ್ವಾ? ಸೊ ಒಂದು ವೇಳೆ ಯಾವುದೇ ಒಂದು ಸಂಖ್ಯೆ ತಗೊಳ್ಳಿ, 1 ಪುಟ್ ಮಾಡಿ n ಪ್ಲೇಸಲ್ಲಿ 6 to the power of 1 minus 5 to the power of 1 ದಟ್ ಈಸ್ ಈಕ್ವಲ್ ಟು 1 ಆಯಿತು.
ಕ್ಲಿಯರ್. ಸೊ 6 ಸ್ಕ್ವೇರ್ ಮೈನಸ್ 5 ಸ್ಕ್ವೇರ್ 36 ಮೈನಸ್ 25 ದಟ್ ಈಸ್ ಈಕ್ವಲ್ ಟು 11 ಆಯಿತು. ಯೂನಿಟ್ ಡಿಜಿಟ್ ಏನಾಯಿತು ಅಗೇನ್ 1 ಬಂತು. ಒಂದು ವೇಳೆ 6 ಟು ದಿ ಪವರ್ ಆಫ್ ಕ್ಯೂಬ್ ಮೈನಸ್ 5 ಟು ದಿ ಪವರ್ ಆಫ್ ಕ್ಯೂಬ್ ಮಾಡಿ ಎಷ್ಟಾಯ್ತು ಸರ್ 2 1 6 ಮೈನಸ್ 1 to 5 ಮಾಡಿ ಅಂದ್ಕೊಳ್ಳಿ 6 ಮೈನಸ್ 5 1 ಆಯಿತು. ಯೂನಿಟ್ ಡಿಜಿಟ್ ಆಲ್ವೇಸ್ ಏನಾಗುತ್ತೆ ಸರ್ 1 ಆಗುತ್ತೆ, ಅದೇ ಕೇಳಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್. How many total tens digit in the calculation from series 1 to 19? 1 to 19 ವರೆಗೂ ಎಷ್ಟು 10 ಡಿಜಿಟ್ಸ್ ಇದೆ ಅಂತ ಹೇಳಿದ್ದಾರೆ. ಕ್ಲಿಯರ್. ಹಾಗಾದರೆ 99 ಮೊದಲನೇದು ಬಂದುಬಿಟ್ಟು ಎಲ್ಲಿಂದ ಸರ್ ಆಗೋದು 10 to 99 ಇಷ್ಟು ಇವು ಅಲ್ವಾ. ಇನ್ನೂ ಬಂದಿಲ್ಲ ಅಂದರೆ ಸೊ ಡೈರೆಕ್ಟಾಗಿ ಮಾಡಿ. ಎಷ್ಟು ಸರ್ 90 ಇದ್ದಾವೆ. ಕ್ಲಿಯರ್. ಎಷ್ಟಿದ್ದಾವೆ ಸರ್ 90. ಇಲ್ಲೂ ಆ ಥರನೂ ಬಂದಿಲ್ಲ ಅಂದರೆ 11 to 99 ಚೆಕ್ ಮಾಡಿ. ಎಷ್ಟಿದೆ ಸರ್ 89 ನಂಬರ್ಸ್ ಇದೆ. 89 ನಂಬರ್ಸ್ ಪ್ಲಸ್ 10 ನಂಬರ್ ಒಂದು ಪ್ಲಸ್ 1 ದಟ್ ಈಸ್ ಈಕ್ವಲ್ ಟು 90 10 ಡಿಜಿಟ್ಸ್ ಇದೆ. ಸೊ 90 10 ಡಿಜಿಟ್ಸ್ ಇದೆ ಅಲ್ವಾ. ಸೊ 1 to 9 ಇದೇನು ಯೂನಿಟ್ ಡಿಜಿಟ್ಸ್. ಕ್ಲಿಯರ್. ಸೊ 10 to 99 ಇವೇನು ಸರ್ 10 ಡಿಜಿಟ್ಸ್. ಸೊ 100 to 999 ಇವೇನು ಸರ್ 3 ಡಿಜಿಟ್ಸ್ ಆರ್ 100 digits. Clear everyone? So total 39 questions. Clear. Total 39 questions na basic, moderate ಹಾಗೂ ಲ್ಯಾಂಗ್ವೇಜ್ ಪ್ರಾಬ್ಲಮ್ಸನ್ನು ಕಂಪ್ಲೀಟಾಗಿ ಮಾಡಿಸ್ಕೊಟ್ಟಿದ್ವಿ. ಯಾರ್ಯಾರು ಸಹ NTPCಗೆ ಪ್ರಿಪ್ರೇಷನ್ ಆಗ್ತಿದ್ರು ದಯವಿಟ್ಟು ಹೋಗೋ ಮುಂಚೆ ಈ ವಿಡಿಯೋನ ಕಂಪಲ್ಸರಿ ನೋಡ್ಕೊಂಡೋಗಿ ತುಂಬ ಹೆಲ್ಪ್ ಆಗುತ್ತೆ. ಕ್ಲಿಯರ್. ಇಷ್ಟು ನಂಬರ್ ಸಿಸ್ಟಮ್ನ ಕಂಪ್ಲೀಟ್ ಕ್ವಿಕ್ ರಿವಿಷನ್. ಕ್ಲಿಯರ್. ಮತ್ತೆ ಒಳ್ಳೊಳ್ಳೆ ಸಿಗೋಣ, ಮತ್ತೆ ಒಳ್ಳೊಳ್ಳೆ ಚಾಪ್ಟರಲ್ಲಿ ಸಿಗೋಣ. ಪ್ರಾಫಿಟ್ ಆ್ಯಂಡ್ ಲಾಸ್. ಕ್ಲಿಯರ್. ಎಲ್ಲ ಒಂದು ಜಿಯೋಮೆಟ್ರಿ ಎಲ್ಲ ಒಂದು ಚಾಪ್ಟರ್ಸಲ್ಲಿ ಸಿಗೋಣ. ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಚೂಸ್ ಮಾಡಿಕೊಂಡು ಬರ್ತೀನಿ. ನಿಮ್ಗೇನಾಗುತ್ತೆ ಹೆಲ್ಪ್ಫುಲ್ ಆಗುತ್ತೆ. ಲಾಸ್ಟ್ ಮಿನಿಟ್ಸಲ್ಲಿ ಯಾವ ಥರ ಹೆಲ್ಪ್ಫುಲ್ ಆಗುತ್ತೆ. ಕ್ಲಿಯರ್. ಸೊ ಇಷ್ಟು ಇವತ್ತಿನ ಒಂದು ಸೆಷನ್. ಮತ್ತೆ ಒಳ್ಳೊಳ್ಳೆ ಸೆಷನ್ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್. ಥ್ಯಾಂಕ್ ಯು.